ಕೃತಜ್ಞತೆ ಅನ್ನುವಂತಹದ್ದು ಮಾನವರಿಗೆ ಇರಬೇಕಾಗಿರತಕ್ಕಂತಹ ದೊಡ್ಡ ಒಂದು ಗುಣ. ಅದು ಇಲ್ಲದೇ ಹೋದರೆ ಮಹಾಪಾಪ. ಶ್ರೀರಾಮಚಂದ್ರ ಅದನ್ನು ಜಗತ್ತಿಗೆ ಬೋಧಿಸುವುದಕ್ಕೋಸ್ಕರ ತಾನು ಅನ್ನಂತಹ ಮಾತು, ನೀವೆಲ್ಲ ನನಗೆ ಉಪಕಾರ ಮಾಡಿದ್ದೀರಿ, ಪ್ರತ್ಯುಪಕಾರ ಮಾಡಬೇಕಾಗಿದೆ. ಎಂತಹ ಸ್ಥಾನದಲ್ಲಿದ್ದಂತಹ ಭಗವಂತ ಈ ಮಾತನ್ನು ಅಂತ ಇದ್ದಾನೆ ಅಂತಂದರೆ ಇದು ನಮಗೆ ಪಾಠಕ್ಕೋಸ್ಕರದಿದ್ದಾನೆ ಹೊರತಾಗಿ ಬೇರಿನ್ನೇನೂ ಅಲ್ಲ. ಭಗವಂತನ ಇಂತಹ ಅವತಾರಗಳು ಒಂದಲ್ಲ ಎರಡಲ್ಲ, ಅಲ್ಲೆಲ್ಲ ಇದನ್ನು ನಡೆಸ್ತಾ ಇದ್ದಾನೆ. ಅಷ್ಟಾಗಿಯೂ ನಾವು ಜಾಗೃತಗೊಳ್ಳಿಲ್ಲ ಅಂತಂದರೆ ದೇವರೇ ನನ್ನ ಕಾಪಾಡು ಅಂತ ನಾವು ಅಂತೇವೆ. ಯಾವ ಮುಖವನ್ನಿಟ್ಕೊಂಡು ನಾವು ದೇವರಲ್ಲಿ ಈ ಪ್ರಾರ್ಥನೆ ಮಾಡಬೇಕು? ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯ. ಧರ್ಮಂ ಚರ ಸತ್ಯಂ ವದ ಧರ್ಮಂ ಚರ. ಉಪನಿಷತ್ತು ನಮಗೆ ಉಪದೇಶಿಸಿದೆ, ಸತ್ಯವನ್ನೇ ನುಡಿಬೇಕು, ಧರ್ಮವನ್ನು ಆಚರಿಸಬೇಕು. ನಮ್ಮದೇನಾಗಿದೆ ಇವತ್ತು? ಧರ್ಮಂ ವದ, ಸತ್ಯಂ ವದ ಇಲ್ಲ, ಧರ್ಮಂ ವದ. ಈ ಕಡೆ ಧರ್ಮಾಚರಣೆ ಇಲ್ಲ, ಆ ಕಡೆ ಸತ್ಯದ ವಚನ ಇಲ್ಲ. ಭಗವಂತ ತಾನು ಸತ್ಯವನ್ನಾಡಿದ, ಹಿರಿಯರಾಡಿದ ಮಾತನ್ನು ತಾನು ಸತ್ಯಗೊಳಿಸಿದ. ತನ್ನ ಮಾತನ್ನು ಅಷ್ಟೇ ಅಲ್ಲ, ತನ್ನ ಹಿರಿಯರಾಡಿದ ಮಾತನ್ನು ಕೂಡ ಸತ್ಯವನ್ನಾಗಿರಿಸಿದ. ತನ್ನ ಮಾತನ್ನು ಉಳಿಸಿಕೊಳ್ಳುವುದು ಒಂದು ಅಂತಾದದ್ದಾದರೆ, ಹಿರಿಯರ ಮಾತನ್ನು ಉಳಿಸೋದು ಅದು ಇನ್ನೊಂದು. ಶ್ರೀಮದ್ ಆಚಾರ್ಯರು ಅದನ್ನು ಉಲ್ಲೇಖಿಸ್ತಾ ಇದ್ದಾರೆ. ಭಗವಂತ ವನವಾಸ ವ್ರತವನ್ನು ಕೈಗೊಂಡ ಯಾಕೆ? ತನ್ನ ತಂದೆ ಮಾತನ್ನು ಸತ್ಯಗೊಳಿಸೋದಕ್ಕೋಸ್ಕರ, ತನ್ನ ತಾಯಿಯ ಮಾತನ್ನು ಸತ್ಯಗೊಳಿಸೋದಕ್ಕೋಸ್ಕರ. ವಾಸ್ತವದಲ್ಲಿ ದಶರಥ ಮಹಾರಾಜ ರಾಮ ನೀ ಕಾಡಿಗೆ ಹೋಗು ಅಂತ ಅಂದಿಲ್ಲ. ಕೈಕೇಯಿಯ ಅಭಿಲಾಷೆ ಇತ್ತು. ದಶರಥ ಮಹಾರಾಜ ಮಾತನ್ನು ತನ್ನ ಬಾಯಲ್ಲಿ ಇದ್ದರೂ ಕೂಡ ಅದು ದಶರಥ ಮಹಾರಾಜನ ಮಾತಾಗಿತ್ತು. ಯಾಕೆ? ಆವತ್ತು ವರ ಕೊಟ್ಟುಬಿಟ್ಟಿದ್ದ. 2 ವರ ಕೊಟ್ಟಿದ್ದೇನೆ, ತಗೋ. ಆಕೆ ಅಂದ್ಲು, ಇವಾಗ ಬೇಡ, ಬೇಕಾದಾಗ ತಗೋತೇನೆ. ಇದೇನು ಬ್ಲ್ಯಾಂಕ್ ಚೆಕ್ ಸೈನ್ ಹಾಕಿ ಕೊಟ್ಟ ಹಾಗೆ, ಬ್ಲ್ಯಾಂಕ್ ಚೆಕ್ ಸೈನ್ ಹಾಕಿ ಕೊಟ್ಟ ಆಗಿದೆ. ಯಾವಾಗ ಬೇಕೋ ಆವಾಗ ಎನ್ಕ್ಯಾಶ್ ಮಾಡಿಕೊಡು. ಈಗ ದಶರಥ ಮಹಾರಾಜ ಅದನ್ನು ಅಲ್ಲಗಳಿಲಿಕ್ಕೆ ಬರುತ್ತಾ? ನಾ ಸೈನ್ ಹಾಕಿದ್ದಲ್ಲ, ಇಲ್ಲ ಅದನ್ನು ಕ್ಯಾನ್ಸಲ್ ಮಾಡ್ತೇನೆ. ಕೊಟ್ಟ ಮಾತು ತಪ್ಪಬೇಕಾಗಿದೆ. ಅವನಿಗೇ ಗೊತ್ತಿಲ್ಲದಂತೆ ದಶರಥ ಕಾಡಿಗೆ ಹೋಗಬೇಕು ಅಂತ ಹೇಳಿಕೊಂಡು ದಶರಥ ಹೇಳಿದ ಹಾಗಾಯಿತು.
ಅಷ್ಟೇ ಇದ್ದರೂ ಕೂಡ ಸರಿಯೇ. ತನ್ನ ತಂದೆ ಮಾತು ಅದು ಸುಳ್ಳಾಗಬಾರದು, ತಂದೆ ಮಾತು ಸುಳ್ಳಾಗಬಾರದು ಅಂತ ಹೇಳಿಕೊಂಡು ವನವಾಸವನ್ನು ಮಾಡಿದ. ಸತ್ಯವಾಕ್ಯ ದೃಢವ್ರತಃ. ಒಬ್ಬರಲ್ಲ ಇಬ್ಬರಲ್ಲ, ರಾಮನಿಗೆ ನೀ ಕಾಡಿಗೆ ಹೋಗೋದು ಬೇಕಾಗಿಲ್ಲ, ನೀ ರಾಜ್ಯದಲ್ಲೇ ಇರು, ನೀನು ರಾಜನಾಗು, ರಾಜ್ಯಭಾರ ಮಾಡು ಅಂದವರು ಒಬ್ಬರಲ್ಲ ಇಬ್ಬರಲ್ಲ. ವಸಿಷ್ಠರೇ ಮೊದಲಾಗಿ ಋಷಿಮುನಿಗಳು. ಭರತ ಬಂದೆಷ್ಟು ಆಗ್ರಹಿಸಿದ, ಮತ್ತೊಬ್ಬರು ಬೇಕಾಗಿಲ್ಲ. ಸಾಕ್ಷಾತ್ ದಶರಥನೇ ಅಂದಿದ್ದ, ಸಾಕ್ಷಾತ್ ದಶರಥನೇ ಅಂದಿದ್ದ. ವರವನ್ನೇನೋ ಕೊಟ್ಟದ್ದು ಹೌದು, ಆದರೆ ನೀನು ಕಾಡಿಗೆ ಹೋಗೋದು ನನಗೆ ಅಪೇಕ್ಷಿತ ಅಲ್ಲ. ಹಾಗಾಗಿ ನೀ ಇಷ್ಟು ಮಾಡು, ನನ್ನನ್ನು ಬಂಧಿಸಿ ಸೆರೆಯಲ್ಲಿಟ್ಟು ಬಿಡು, ನನ್ನನ್ನು ಬಂಧಿಸಿ ಸೆರೆಯಲ್ಲಿಡು, ನೀನು ರಾಜನಾಗು. ಒಂದು ಹಂತದಲ್ಲಿ ದಶರಥ ಮಹಾರಾಜ ಭಾರಿ ನೊಂದುಕೋತಾನಂತೆ ರಾಮನ ಕುರಿತಾಗಿ. ಏನು ಅಂತ ಹೇಳಿಕೊಂಡು ರಾಮನ ಮಾತನ್ನು ನಡೆಸಿಕೊಡ್ತಾ ಇಲ್ಲ, ರಾಮ ನಾ ಹೇಳಿದಾಗ ಕೇಳ್ತಾ ಇಲ್ಲ. ಯಾವುದೋ ಸ್ಥಿತಿಯಲ್ಲಿ ಇಂತಹ ಘಟನೆ ನಡೆದು ಹೋಯಿತು, ನನ್ನನ್ನು ಬಂಧಿಸಿ ಸೆರೆಯಲ್ಲಿಡು, ನೀನು ರಾಜನಾಗು. ಶ್ರೀರಾಮಚಂದ್ರ ಯಾವ ಹಂತದಲ್ಲಿಯೂ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಟ್ಟವನಲ್ಲ. ದೃಢವ್ರತಃ. ರಾಜ್ಯದ ಆಶೆ ಶ್ರೀರಾಮಚಂದ್ರರಿಗೆ ಯಾವತ್ತೂ ಇರಲಿಲ್ಲ. ಭರತನಿಗೆ ಮಾತು ಕೊಟ್ಟಿದ್ದ, ಮಾತು 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 ಬೆಳೆಯಿತು. ರಾಜ್ಯ ನನಗೆ ಬೇಡ ನಿನಗಿರಲಿ, ನನಗೆ ಬೇಡ ನಿನಗಿರಲಿ. ಅವನ ಆಗ್ರಹಕ್ಕೆ ಮಣಿದು ದ್ವಿಗುಣಿತ ಶರದಾಂ ಸಪ್ತಕೆ ತ್ವಭ್ಯತೀತೆ ಕರ್ತೈತತ್ತೇ ವಚೋಹಂ ಸುದೃಢ ಮೃತಮಿದಂ ಮೇ ವಚೋ ನಾಸ್ತಿ ಶಂಕ ನಾತ್ರ ಶಂಕ. ಇವತ್ತಲ್ಲ ರಾಜ್ಯಕ್ಕೆ ಬರ್ತೇನೆ. ಯಾವಾಗ? 14 ವರ್ಷ ಕಳೆದ ಬಳಿಕ. ವರ್ಷ ಕಳೆದ ಬಳಿಕವೂ ರಾಮ ರಾಜ್ಯದ ಮೇಲಿನ ಆಶೆಯಿಂದ ಹೋಗಿಲ್ಲ. ಹನುಮಂತರನ್ನು ಮುಂದಾಗಿ ಕಳುಹಿಸ್ತಾ ಇದ್ದಾನಂತೆ. ಭರತನ ಸ್ಥಿತಿ ಹಾಗಿದೆ ನೋಡಿಕೊಂಡು ಬಾ, ಮನಸ್ಥಿತಿ ಹಾಗಿದೆ ನೋಡ್ಕೊಂಬ. 14 ವರ್ಷಗಳು ಕಳೆದಿದ್ದಾವೆ. ಭರತನಿಗೆ ರಾಜ್ಯದ ಮೇಲೆ ಒಂದು ವೇಳೆ ಆಸಕ್ತಿ ಇದ್ದದ್ದಾದರೆ ಬಂದು ಹೇಳು, ನಾ ಅಲ್ಲಿಂದೇನೆ ಮರಳಿ ಹೋಗಿಬಿಡ್ತೇನೆ ಕಾಡಿಗೆ. ಭರತನ ಆಗ್ರಹಕ್ಕೆ ಕಟ್ಟು ಬಿದ್ದು ಕೊಟ್ಟ ಮಾತನ್ನು ಶ್ರೀರಾಮಚಂದ್ರ ಉಳಿಸಿಕೊಂಡಿದ್ದಾನೆ. ಸತ್ಯವಾಕ್ಯ ದೃಢವ್ರತಃ. ಸುಗ್ರೀವನಿ ಮಾತು ಕೊಟ್ಟ, ಆಯಿತು ನಿನ್ನನ್ನು ರಕ್ಷಿಸ್ತೇನೆ ಅಂತ ಹೇಳಿಕೊಂಡು ವಾಲಿಯನ್ನು ಸಂಹರಿಸಿ ಸುಗ್ರೀವನನ್ನು ರಕ್ಷಿಸಿದ.
ಆ ಹೊತ್ತಿಗೆ ಸುಗ್ರೀವ ಒಂದು ಮಾತನ್ನು ಅಂದಿದ್ದ, ಸೀತಾನ್ವೇಷಣೆಯ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೇನೆ. ಆದರೆ ಬಹುವರ್ಷಗಳ ಕಾಲ ರಾಜ್ಯವನ್ನು ತೊರೆದು ಅಣ್ಣನ ಕಾಟಕ್ಕೆ ಕಾಡು ಮೇಡು ಸುತ್ತಾಡ್ತಾ ಇದ್ದವ ಇದ್ದಕ್ಕಿದ್ದಂತೆ ಅನಾಯಾಸವಾಗಿ ರಾಜ್ಯ ಸಿಕ್ಕಿಬಿಡ್ತು. ರಾಜ್ಯ ಭೋಗದಲ್ಲಿ ಆಸಕ್ತನಾಗಿ ಬಿಟ್ಟ. ರಾಮನಿಗೆ ಕೊಟ್ಟ ಮಾತನ್ನು ಮರೆತೇ ಬಿಟ್ಟ. ರಾಮನಿಗೆ ಕೊಟ್ಟಿದ್ದಂತಹ ಮಾತನ್ನು ಮರೆತೇ ಬಿಟ್ಟ. ಶ್ರೀರಾಮಚಂದ್ರ ಆ ಸುಗ್ರೀವನ ಮಾತನ್ನು ಸುಳ್ಳಾಗಲಿಕ್ಕೆ ಬಿಟ್ಟಿಲ್ಲ. ಅವನ ಕೈಯಲ್ಲಿ ಅದು ಸತ್ಯವಾಗುವಂತೆ ತಾನು ಮಾಡಿಸಿಕೊಂಡ. ಒಂದು ಹಂತದಲ್ಲಿ ಲಕ್ಷ್ಮಣನನ್ನು ಕಳುಹಿಸಿಕೊಟ್ಟ. ಲಕ್ಷ್ಮಣ, ಆ ಸುಗ್ರೀವನಿಗೆ ಹೋಗಿ ಹೇಳು, ವಾಲಿ ಹೋದ ದಾರಿಗೆ ಯಾರು ಬೇಲಿ ಹಾಕಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ಳಿಲ್ಲ ಅಂತಂದರೆ ನೀನು ಕೂಡ ಅದೇ ದಾರಿಯಲ್ಲಿ ಸಾಗಬೇಕಾದೀತು, ಜಾಗ್ರತೆ ಎಚ್ಚರ. ತಾನು ಮಾತ್ರ ಸತ್ಯವಾಕ್ಯನಾದದ್ದಲ್ಲ, ತನ್ನ ತಂದೆ ತಾಯಿಂದರ ಮಾತನ್ನು ಸತ್ಯಗೊಳಿಸಿದ ತನ್ನ ಮಿತ್ರನಾದಂತಹ ಭಕ್ತನಾದಂತಹ ಸುಗ್ರೀವನಾಡಿದ ಮಾತು ಅದೂ ಸತ್ಯವಾಗಬೇಕು. ಶ್ರೀರಾಮಚಂದ್ರ ಹಾಗೆ ಸುಗ್ರೀವನ ಕೈಯಿಂದ ಅದನ್ನು ನಡೆಸಿಕೊಂಡ. ದೃಢವ್ರತಃ ಶ್ರೀರಾಮಚಂದ್ರ ರಾವಣನ ಲಂಕೆಯ ಮೇಲೆ ಆಕ್ರಮಣ ಮಾಡಬೇಕು, ಪೂರ್ವಭಾವಿಯಾಗಿ ಇನ್ನು ಸೇತುವೆ ಕಟ್ಟಬೇಕು. ಸಮುದ್ರದ ದಡದಲ್ಲಿ ಬಂದು ನಿಂತಿದ್ದಾನೆ. ಅಣ್ಣನ ರಾವಣನ ವಿನಾಶವನ್ನು ಪೂರ್ವದಲ್ಲೇ ಮನಗಂಡಂತಹ ವಿಭೀಷಣ ರಾಮನ ಬಳಿ ಬಂದು ಶರಣಾಗತನಾದ. ರಾಮ, ನನ್ನನ್ನು ರಕ್ಷಿಸು, ರಾಜ್ಯಾರ್ಥಿಯಾಗಿ ಬಂದಿದ್ದೇನೆ. ಶ್ರೀರಾಮಚಂದ್ರರಂದ. ಎಲ್ಲ ಜೊತೆಗಿದ್ದವರಂದರು, ಇಲ್ಲ, ವಿಭೀಷಣನನ್ನು ಸ್ವೀಕರಿಸಬೇಡ. ಯಾಕೆ? ರಾಕ್ಷಸನಿದ್ದಾನೆ, ಶತ್ರುಪಾಳಯದಿಂದ ಬಂದವನಿದ್ದಾನೆ. ಎಲ್ಲಕ್ಕೂ ಮಿಗಿಲಾಗಿ ಆ ರಾವಣನ ತಮ್ಮನೇ ಇದ್ದಾನೆ, ನಮ್ಮ ಶತ್ರುವಿನ ತಮ್ಮನೇ ಇದ್ದಾನೆ. ಹಾಗಾಗಿ ಇವನು ಸ್ವೀಕರಿಸಬಾರದು. ರಾಮನಂದ, ರಾವಣನ ತಮ್ಮ ಏನು? ರಾವಣನೇ ಬರಲಿ, ರಾವಣನೇ ಬರಲಿ, ನನ್ನ ಬಳಿ ಶರಣು ಬಂದ ಅಂತಂದರೆ ಅವನಿಗೆ ರಕ್ಷಣೆ ಇದೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದು ವ್ರತಂ ಮಮ. ಯಾವನೇ ಒಬ್ಬ ವ್ಯಕ್ತಿ ಬದುಕಿನಲ್ಲಿ ಒಂದೇ ಒಂದು ಬಾರಿ ರಾಮ ನಾನಿನ್ನವ, ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಉದ್ಧರಿಸು, ಒಂದೇ ಒಂದು ಬಾರಿ ಶರಣು ಬಂದದ್ದು ಹೌದಾದರೆ ಅವನು ಯಾರೇ ಇರಲಿ ಅಂತಹ ಸರ್ವಭೂತೇಭ್ಯ ಸಮಸ್ತ ಜಗತ್ತಿಗೂ ಕೂಡ ಅಭಯವನ್ನು ಕೊಡ್ತಾ ಇದ್ದೇನೆ. ಇದು ನನ್ನ ವ್ರತ. ನಾವೆಲ್ಲ ದೇವರ ಹೆಸರಲ್ಲಿ ವ್ರತ ಸ್ವೀಕಾರ ಮಾಡೋದಿದೆ. ಸತ್ಯನಾರಾಯಣ ವ್ರತ, ಅನಂತನ ವ್ರತ, ಇನ್ನೇನೋ ವ್ರತಗಳು, ವರಮಹಾಲಕ್ಷ್ಮಿ ವ್ರತ ಅಂತ ಹೇಳಿಕೊಂಡು ಭಗವಂತಂತಾನೆ ಭಕ್ತರ ಹೆಸರಲ್ಲಿ ನಾ ವ್ರತ ಸ್ವೀಕಾರ ಮಾಡ್ತೇನೆ. ಒಂದೇ ಒಂದು ಬಾರಿ ಯಾರು ಶರಣು ಬರ್ತಾ ಇದ್ದಾನೆ, ನಾನು ನಿನ್ನವಾ ಅಂತ ತನ್ನನ್ನು ತಾನು ಸಮರ್ಪಿಸಿಕೊಂಡು ಬಿಡ್ತಾನೆ, ಅವನ ರಕ್ಷಣೆಯ ಎಲ್ಲ ಜವಾಬ್ದಾರಿ ನನ್ನದು. ಅಭಯಂ ಸರ್ವಭೂತೇಭ್ಯ ದದಾಮಿ. ಈ ಮಾತನ್ನು ಭಗವಂತ
ರಾಮನಾಗಿ ಮಾತ್ರ ಅಂದದ್ದಲ್ಲ, ಕೃಷ್ಣನಾಗಿಯೂ ಇದೇ ಮಾತನ್ನು ಅಂದಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ರಾಮನಾಗಿ ಕೃಷ್ಣನಾಗಿ ಈ ಮಾತನ್ನು ಸತ್ಯಗೊಳಿಸಿ ಭಗವಂತ ಅನೇಕ ಕಡೆ ತೋರಿಸಿಕೊಟ್ಟಿದ್ದಾನೆ. ನಮಗೂ ಭಗವಂತನಂತಹ ಅಭಯ ಬೇಕು ಅಂತಿದ್ದರೆ ಅವರೆಲ್ಲರಂತೆ ನಾವೂ ರಾಮನಿಗೆ ಶರಣಾಗಬೇಕು. ಸತ್ಯವಾಕ್ಯ ದೃಢವ್ರತಃ ಸರ್ವಭೂತೇಷು ಕೋಹಿತಃ, ಸರ್ವಭೂತೇಷು ಕೋಹಿತಃ, ಸಮಸ್ತ ಪ್ರಾಣಿವರ್ಗದಲ್ಲೂ ಕೂಡ ಹಿತನಾಗಿರುವವ. ಒಂದು ಸಂದರ್ಭ, ಶ್ರೀರಾಮಚಂದ್ರ ಅಯೋಧ್ಯೆಯನ್ನು ಆಳ್ತಾ ಇದ್ದಂತಹ ಹೊತ್ತು ಒಂದು ನಾಯಿ ದೂರು ತಗೊಂಡು ಬಂದಂತೆ. ಒಂದು ನಾಯಿ ದೂರು ತಗೊಂಡು ಬಂತು. ಕೇಳಿದ, ಏನಾಗಬೇಕು? ಅನ್ಯಾಯವಾಗಿ ನನಗೆ ಕಲ್ಲು ಹೊಡೆದು ಹೀಗೆ ನನ್ನ ಮೈ ರಕ್ತ ಸಿಕ್ತ ಆಗೋ ಹಾಗೆ ಶಿಕ್ಷೆ ಕೊಟ್ಟಿದ್ದಾರೆ, ಏನೂ ತಪ್ಪು ಮಾಡಿಲ್ಲ. ಯಾರು ಇಂತಹ ವ್ಯಕ್ತಿ? ಕರೆದರು, ತಪ್ಪು ಮಾಡಿದ್ದು ಹೌದು ಅಂತ ಗೊತ್ತಾಯಿತು, ಏನು ಶಿಕ್ಷೆ ಬೇಕು ಹೇಳು. ಇಲ್ಲ, ಅವನಿಗೆ ಒಂದು ಸಂಸ್ಥೆಯ ದೊಡ್ಡ ಅಧಿಕಾರವನ್ನು ಕೊಡಿ. ಯಾಕೆ? ಪೂರ್ವಜನ್ಮದಲ್ಲಿ ನಾನು ಹಾಗಿದ್ದೆ, ಅಲ್ಲಿ ಇನ್ನಿಲ್ಲದ ಅನ್ಯಾಯವನ್ನು ಮಾಡಿದೆ, ಹಾಗಾಗಿ ಈ ಜನ್ಮ ಬಂತು, ಇಂತಹ ಶಿಕ್ಷೆ ಸಿಕ್ಕಿತು, ಅದು ಅವನಿಗೂ ಸಿಕ್ಕಿತು. ಅದು ಬೇರೆ ಮಾತು. ಒಂದು ನಾಯಿಗೂ ಕೂಡ ಶ್ರೀರಾಮಚಂದ್ರನ ರಾಜ್ಯದಲ್ಲಿ ರಕ್ಷಣೆ ಇದೆ, ಅದರ ದೂರನ್ನು ಕೂಡ ಅಹವಾಲನ್ನು ಕೂಡ ಆಲಿಸುವ ವ್ಯಕ್ತಿತ್ವ ಶ್ರೀರಾಮಚಂದ್ರನದ್ದು. ಸರ್ವಭೂತೇಷು ಹಿತನಾಗಿರುವವ. ಆ ಸರ್ವಭೂತಗಳಲ್ಲಿ ಆ ಗೋವು, ಸರ್ವಭೂತಗಳಲ್ಲಿ ಗೋವು, ಸರ್ವಾತ್ಮನ ನಾವು ಆ ಗೋವುಗಳನ್ನು ಅವಲಂಬಿಸಿಕೊಂಡು ಇದ್ದೇವೆ. ದಿನ ಬೆಳಗಾದರೆ ಕಾಫಿ ಟೀ ಏನೆಲ್ಲ ಬೇಕು, ಹಾಲಿನ ಪ್ಯಾಕೆಟ್ ಬಂದುಬಿತ್ತು, ಇವತ್ತು ಫ್ರಿಜ್ ಇದೆ, ಮುಂಚಿನಿಂದಾನೇ ಶೇಖರಿಸಿಕೊಂಡು ಬಿಟ್ಟಿರ್ತೇವೆ. ದಿನ ಪ್ರಾರಂಭ ಆಗೋದೇ ಆಗಳ ಹಾಲಿನ ಮೂಲಕ. ಆದರೆ ಇವತ್ತು ಅಂತಹ ಗೋವುಗಳ ಸ್ಥಿತಿ ಅದು ಹೇಗಿದೆ? ಅವುಗಳ ಕುರಿತಾಗಿ ನಮ್ಮ ಪಾಲಿನ ಕರ್ತವ್ಯ ಅದು ಏನು? ಶ್ರೀರಾಮಚಂದ್ರ ತಂದೆ ತಾಯಂದಿರ ಮಾತು ಅದನ್ನು ಸತ್ಯಗೊಳಿಸುವ ಮೂಲಕ ಮಾತೃದೇವೋ ಭವ ಪಿತೃದೇವೋ ಭವ ಅನ್ನುವ ಉಪನಿಷತ್ತಿನ ಆದೇಶವನ್ನು ಹೇಗೆ ಪರಿಪಾಲಿಸಿದ, ಆ ಮೂಲಕ ನಮಗೂ ಮೇಲ್ಪಂಕ್ತಿಯಾದ. ತಂದೆ ತಾಯಂದಿರ ಒಳಗೂ ಭಗವಂತನನ್ನು ಕಂಡು ಆರಾಧಿಸಬೇಕು. ಯಾರು ನಮ್ಮ ತಂದೆ ತಾಯಂದಿರು? ಮನೆಯೊಳಗಿದ್ದಾರೆ ಅಷ್ಟೇ ಅಲ್ಲ, ಮನೆಯ ಹೊರಗೂ ಇದ್ದಾರೆ. ಇವತ್ತು ಮನೆಯೊಳಗಿರುವ ತಂದೆ ತಾಯಂದಿರನ್ನು ನೋಡ್ತಾ ಇಲ್ಲ, ಮನೆಯ ಹೊರಗಿರುವ ತಂದೆ ತಾಯಂದಿರನ್ನು ಕೇಳಲೇಬೇಕಾಗಿದೆ. ಮನೆಯ ಒಳಗಿರುವ ತಂದೆ ತಾಯಂದಿರನ್ನು
ಅವರನ್ನು ಮನೆಯೊಳಗೆ ಇಟ್ಟುಕೊಳ್ಳಿಲ್ಲ, ಅವರನ್ನು ಮನೆಯ ಹೊರಗೆ ಹಾಕಿಬಿಡ್ತೇವೆ. ನಮ್ಮ ಹಿರಿಯರು ನಮಗೆ ತೋರಿರುವ ಸಂಸ್ಕೃತಿ, ಕೊಟ್ಟಿರುವ ಸಂಸ್ಕಾರ, ನಿತ್ಯ ನಾವು ಉಣಬೇಕಾದ್ರೆ ಮೊದಲು ಗೋವುಗಳಿಗೆ ಗ್ರಾಸ ಕೊಡಬೇಕಂತ. ನಾವು ಉಣಬೇಕಾದ್ರೆ ಮೊದಲು ಗೋವುಗಳಿಗೆ ಗ್ರಾಸ ಕೊಡಬೇಕು, ಆ ಬಳಿಕ ನಾವು ಉಣಬೇಕು. ಆ ಹೊತ್ತಿಗೆ ಹೇಳುವ ಮಂತ್ರ ಗಾವೋಮೇ ಮಾತರ ಸರ್ವಾಹ ಪಿತರಶ್ಚಾಪಿ ಗೋವೃಷಾಹ ಗ್ರಾಸಮುಷ್ಟಿ ಪ್ರದಾನೇನ ಸಮೇ ವಿಷ್ಣು ಪ್ರಸೀದತು. ಗಾವೋಮೇ ಮಾತರ ಸರ್ವಾಹ, ಗೋವುಗಳೆಲ್ಲ ನನಗೆ ತಾಯಿಯ ಸಮಾನ, ಗೋವೃಷಭಗಳೆಲ್ಲ ನನಗೆ ತಂದೆಯ ಸಮಾನ. ಅಂತಹ ಗೋವುಗಳಿಗೆ, ಗೋವೃಷಭಗಳಿಗೆ ಇಷ್ಟು ಗ್ರಾಸವನ್ನು ನೀಡ್ತಾ ಇದ್ದೇನೆ. ಸಮೇ ವಿಷ್ಣು ಪ್ರಸೀದತು, ಆ ಭಗವಂತ ಅವನು ಸಂಪ್ರೀತನಾಗಲಿ. ಗೋವುಗಳೆಲ್ಲ ನಮಗೆ ತಾಯಿಯ ಸಮಾನ. ಅಮ್ಮನ ಎದೆ ಹಾಲನ್ನು ಪರಮಾವಧಿ ನಾವು ಉಂಡದ್ದು 1 ವರ್ಷ. ಮುಂದೆ ಸಾಯೋದನಕ್ಕೆ ನಾವು ಉಪಯೋಗಿಸೋದು ಆಕಳ ಹಾಲನ್ನು. ಹಾಲೊಂದೆಯೋ, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಇನ್ನೇನು ಬೇಳೆ, ಚಾಕೊಲೇಟು ಏನಿದ್ರೂ ಕೂಡ ಎಲ್ಲಕ್ಕೂ ಮೂಲ ಹಾಲು. ಹಿಂದಿನ ಕಾಲದಲ್ಲಿ ಹೇಳಬಹುದಿತ್ತು, ನಾವುಂಡದ್ದು ನಮ್ಮನೇ ಆಕಳ ಹಾಲನ್ನು ಊರ ಗೋವುಗಳಲ್ಲಿ ನನಗೆ ಯಾಕೆ ತಾಯಿ ಆಗಬೇಕು ಅಂತ ಹೇಳಿಕೊಂಡು, ನಾವುಂಡದ್ದು ಮನೆಯಲ್ಲಿರೋ ಆಕಳ ಹಾಲನ್ನು ಊರ ಗೋವುಗಳು ನನಗೆ ಯಾಕೆ ತಾಯಿ ಆಗಬೇಕು ಅಂತ. ಆದರೆ ಇವತ್ತು ನಾವು ಉಣ್ತಾ ಇರುವ ಹಾಲಿನ ಮೂಲ ಅದು ಯಾವ ಗೋವು ಕೇಳಿದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಯಾವುದೇ ಗೋವು ಆಗಿದ್ದಿರಬಹುದು, ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಯಾವುದೇ ಗೋವು ಆಗಿದ್ದಿರಬಹುದು. ಗಾವೋ ಮೇ ಮಾತರಃ ಸರ್ವಾಹ, ಎಲ್ಲ ಗೋವುಗಳು ನಮಗೆ ತಾಯಿಯ ಸಮಾನ. ಯಾರೋ ಒಬ್ಬರಿಗಿಬ್ಬರಿಗೆ ಅಲ್ಲ. ಗಾವೋ ವಿಶ್ವಸ್ಯ ಮಾತರಃ, ಜಗತ್ತಿಗೇನೆ ತಾಯಿಯ ಸ್ಥಾನದಲ್ಲಿದ್ದಾವೆ. ಪಿತರಶ್ಚಾಪಿ ಗೋವೃಷಾಹ, ಗೋವೃಷಭಗಳೆಲ್ಲ ನಮಗೆ ತಂದೆಯ ಸಮಾನ ಅಂತೆ. ಹೇಗೆ ಗೋವು ವೃಷಭಗಳು ತಂದೆಯ ಸಮಾನ ನಮಗೆ? ಯಾರು ತಂದೆ ಅಂತಂದರೆ ಹುಟ್ಟಿಸದ ಮಾತ್ರಕ್ಕೆ ಒಬ್ಬಾತ ತಂದೆ ಎನಿಸೋದಿಲ್ಲ. ಯಾರು ನಮಗೆ ಕಾಲ ಕಾಲಕ್ಕೆ ಬೇಕಾಗಿರತಕ್ಕಂತಹ ಅಶನ ವಸನಗಳನ್ನಿತ್ತು ಪೋಷಿಸ್ತಾ ಇದ್ದಾನೆ, ಅವನು ನಮ್ಮ ತಂದೆ. ನಾವುಣ್ಣುವ ಅನ್ನ, ಅಕ್ಕಿ, ಜೋಳ, ಗೋಧಿ, ಏನು ಧಾನ್ಯಗಳು, ಏನು ದ್ವಿದಳ ಧಾನ್ಯಗಳು, ಏನು ತರಕಾರಿ, ಗೆಡ್ಡೆ, ಗೆಣಸು, ಸೊಪ್ಪು ಹುಟ್ಟಿದ್ದೆಲ್ಲಿ? ಹೊಲದಲ್ಲಿ. ಹೇಗೆ ಹುಟ್ಟಿತು? ಆ ಗೋವೃಷಭಗಳು 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 4 ಬಾರಿ ಉತ್ತು ಹದಗೊಳಿಸಿದ ಭೂಮಿಯಲ್ಲಿ ಹುಟ್ಟಿದೆ ನಾವು ಉಣ್ಣುವ ಅನ್ನ, ನಾವುಡುವ ಬಟ್ಟೆ. ನಾವುಡುವ ಅನ್ನ, ನಾವುಡುವ ಬಟ್ಟೆಗೆ ಬೇಕಾಗಿರುವ ಹತ್ತಿ ಹುಟ್ಟಿದ್ದು ಹೊಲದಲ್ಲಿ. ಉತ್ತರೆ ಸಾಲದು, ಹುಲುಸಾದ ಬೆಳೆ ಬೇಕು ಅಂತಿದ್ದರೆ ಒಳ್ಳೆ ಗೊಬ್ಬರ ನೀಡಬೇಕು. ಅದನ್ನೂ ನೀಡಿದ್ದು ಅವೇ ಗೋವೃಗಳು, ಗೋವೃಷಭಗಳು. ಅಂತಹ ಹೊಲದಲ್ಲಿ ಹುಟ್ಟಿದೆ ನಾವು ಉಣ್ಣುವ ಅನ್ನ, ನಾವುಡುವ ಬಟ್ಟೆ. ಯಾಕೆ ಗೋವೃಷಭಗಳು ನಮಗೆ ತಂದೆ ಅಲ್ಲ? ಪಿತರಶ್ಚಾಪಿ ಗೋವೃಷಾಹ. ಅಂತಹ ಗೋವುಗಳಿಗೆ, ಗೋವೃಷಭಗಳಿಗೆ ನಾವು ಉಣಬೇಕಾದ್ರೆ ಮೊದಲು ಗ್ರಾಸ ನೀಡಿದರೆ ಆ ಬಳಿಕ ನಮಗೆ ನಮ್ಮ ಪಾಲಿನ ಅನ್ನವನ್ನು ತಿನ್ನುವ ಹಕ್ಕು. ಅದಿಲ್ಲ ಅಂತಂದರೆ ನಮಗೆ ಉಣ್ಣುವ ರೈಟ್ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಅನ್ನುವಂತಹ ಒಂದು ಮಾತು, ತೈರ್ದತ್ತಾನ್ ಅಪ್ರದಾಯ ಏಭ್ಯ ಯೋ ಭುಂಕ್ತೆ ತೇನ ಏವ ಸಹ.
ತೈರ್ದತ್ತಾನ್ ಅಪ್ರದಾಯ ಏಭ್ಯ ಯೋ ಭುಂಕ್ತೆ ತೇನ ಏವ ಸಹ. ಯಾರು ನಮಗೆ ಏನು ನೀಡಿದ್ದಾರೆ ಅವರಿಗದನ್ನು ಮರಳಿ ಸಮರ್ಪಿಸದೆ ಒಬ್ಬಾತ ಅನುಭವಿಸ್ತಾ ಇದ್ದಾನೆ ಅಂತಂದರೆ ಕೃಷ್ಣ ಅಂತ ಇದ್ದಾನೆ, ನನ್ನ ದೃಷ್ಟಿಯಲ್ಲಿ ಅವನೊಬ್ಬ ದೊಡ್ಡ ಕಳ್ಳ. ತೇನ ಏವ ಸಹ ತೈರ್ದತ್ತಾನ್ ಅಪ್ರದಾಯ ಏಭ್ಯ ಯೋ ಭುಂಕ್ತೆ ತೇನ ಏವ ಸಹ. ಯಾರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಉಣ್ಣುವ ಮೊದಲು ಅವರಿಗೆ ಸಮರ್ಪಿಸದೆ ನಾವು ಉಣ್ತಾ ಇದ್ದೇವೆ ಅಂತಂದರೆ ಆ ವ್ಯಕ್ತಿ ದೊಡ್ಡ ಕಳ್ಳ. ಭಗವದ್ಗೀತೆಯಲ್ಲಿ ಕೃಷ್ಣನಾಡಿರುವ ಇನ್ನೊಂದು ಮಾತು, ಭುಂಜತೆ ತೇದು ಅಘಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ಬದುಕಿದ ವ್ಯಕ್ತಿ ಹಸಿದಾಗ ಹೊಟ್ಟೆ ತುಂಬಿಸ್ಕೋತಾನೆ, ಹಸಿವಾಗತ್ತೆ ಅಂತ ಹೇಳಿಕೊಂಡು ಅನ್ನ ಬೇಯಿಸಿಕೊಂಡ, ಯಾರಿಗೆ ಕೊಡಬೇಕೋ ಅವರಿಗೆ ಕೊಟ್ಟಿಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಭಗವಂತ ನೀಡಿದ್ದಾನೆ, ನಾವು ಉಣ್ಬೇಕಾದ್ರೆ ಮೊದಲದನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು. ಭಗವಂತನಿಗೆ ನೈವೇದ್ಯ ಮಾಡಿದ್ದಾಯಿತು, ಇನ್ನೂ ನಾವು ಉಂಡೆವು ಅಂತಂದರೆ ಇಲ್ಲ. ಅದನ್ನು ನೀಡಿದವರು ಯಾರು? ಆ ಗೋವುಗಳು ಗೋಪ್ರಭಗಳು ನೀಡಿದ್ದಾವೆ, ಅವುಗಳಿಗೂ ನೀಡಬೇಕು. ಯಾರು ಹೀಗೆ ಮಾಡದೆ ಹಸಿವಾಗತ್ತೆ ಅಂತ ಹೇಳಿಕೊಂಡು ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೋಸ್ಕರ ಬಗೆ ಬಗೆಯ ಊಟವನ್ನು ತಾನು ಮಾಡಿಕೊಂಡ, ತಾನು ಉಂಡ, ಪಾಪಾಹ ಅವರೆಲ್ಲ ಪಾಪಿಷ್ಠರು. ಅವರೆಲ್ಲ ಪಾಪಾಹ ಅಂತಂದರೆ ಸಂಸ್ಕೃತದಲ್ಲಿ ಪಾಪಿಷ್ಠ, ಕನ್ನಡದ ಪಾಪಿಷ್ಠ ಅನ್ನುವ ಶಬ್ದಕ್ಕೆ ಪರ್ಯಾಯ ಪದ ಪಾಪಾಹ. ಅವರು ಏನು ಉಂಡದ್ದವರು? ಅನ್ನವನ್ನು ಉಂಡದ್ದಲ್ಲ. ಅಘಂ, ಅಘ ಶಬ್ದಕ್ಕೆ ಪಾಪ ಅಂತ ಅರ್ಥ. ಪಾಪದ ಮುದ್ದೆಯನ್ನು ಅವರು ನುಂಗ್ತಾ ಇದ್ದಾರೆ, ಪಾಪದ ಮುದ್ದೆಯನ್ನು ನುಂಗ್ತಾ ಇದ್ದಾರೆ, ಅವರು ಪಾಪಿಷ್ಠರು. ಯಾರಂದಂತಹ ಮಾತು? ಕೃಷ್ಣನಂದಂತಹ ಮಾತು. ಯಾವ ಭಗವಂತನ ಅನುಗ್ರಹ ನಮ್ಮ ಬದುಕಿನಲ್ಲಿ ನಮಗೆ ನಿತ್ಯ ಬೇಕು ಅಂತ ಹೇಳಿಕೊಂಡು ನಾವು ಬಯಸ್ತಾ ಇರ್ತೇವೆ, ಅಂತಹ ಭಗವಂತನ ಬಾಯಿಯಿಂದಲೇ ನೀನೊಬ್ಬ ಕಳ್ಳ, ನೀನೊಬ್ಬ ಪಾಪಿ ಅಂತ ಹೇಳಿಕೊಂಡು ಅನಿಸಿಕೊಂಡದ್ದಾದರೆ ಮುಂದೆ ಇನ್ನು ಯಾರ ಹತ್ರ ಹೋಗಬೇಕು? ನಮ್ಮ ಶ್ರೇಯಸ್ಸಿನ ದಾರಿ ಯಾವುದು? ಭಗವಂತ ಅಂದದ್ದು ಮಾತ್ರ ಅಲ್ಲ, ತಾನು ಮಾಡಿ ತೋರಿಸಿದ. ಭಗವಂತ ಕೃಷ್ಣನಾಗಿ ತಾನು ಮಾಡಿ ತೋರಿಸಿದ. ಭೂದೇವಿ ಇಲ್ಲ, ಈ ದುಷ್ಟರ ಸಹವಾಸ, ಈ ದುಷ್ಟರ ಹಾವಳಿ ನಾನು ಇನ್ನೂ ತಡೆಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳಿಕೊಂಡು ಭಗವಂತನಿಗೆ ಮೊರೆ ಇಡ್ಲಿಕ್ಕೆ ಹೋಗುವಾಗ ತಾಳಿದ ರೂಪ ಅದು ಗೋವು. ಭಗವಂತನಿಗೆ ಗೋವುಗಳು ಅಂತಂದರೆ ಅಷ್ಟು ಅಚ್ಚುಮೆಚ್ಚು. ಹಾಗಾಗಿ ಈ ರೂಪವನ್ನು ಧಾರಣೆ ಮಾಡಿಕೊಂಡು ಹೋದೆ ಅಂತಂದರೆ ಭಗವಂತನ ಮೇಲೆ ಬೇಗ ಅನುಗ್ರಹಿಸ್ತಾನೆ ಅಂತ ಭಾವಿಸಿ ಭೂದೇವಿ ಭಗವಂತನ ಬಳಿಗೆ ದೂರು ಕೊಡಲಿಕ್ಕೆ ಹೊರಡುವಾಗ ತಳೆದ ರೂಪ ಗೋವು. ಭಗವಂತ ಆಕೆಯ ಸಂಕಷ್ಟವನ್ನು ಪರಿಹರಿಸೋಕ್ಕೋಸ್ಕರ ಅವತರಿಸಿ ಬಂದ. ಎಲ್ಲಿ ಅವತರಿಸಿದ್ದು? ಮಧುರಾನಗರದಲ್ಲಿ ಅವತರಿಸಿದ. ಆದರೆ ಒಂದರೆ ಕ್ಷಣ ಅಲ್ಲಿ ನಿಂತಿಲ್ಲ, ನಂದಗೋಕುಲಕ್ಕೆ ಹೊರಟು ಹೋದ. ಅರೆ ಕ್ಷಣ ಅಲ್ಲಿ ನಿಂತಿಲ್ಲ, ನಂದಗೋಕುಲಕ್ಕೆ ಹೊರಟು ಹೋದ. ಯಾಕೆ? ನಾವಂದುಕೊಳ್ಳೋದು ಪಾಪ ಕಂಸನ ಭಯ. ಹುಟ್ಟಿದ ಮಕ್ಕಳನ್ನೆಲ್ಲ
ಕೊಲ್ತಾ ಇದ್ದಾನೆ, ಕುಂದು ಹಾಕ್ತಾ ಇದ್ದಾನೆ. ಕಂಸನ ಭಯ ಇದ್ದಿರಬೇಕು. ಹುಟ್ಟಿದೇಳು ದಿವಸಗಳೊಳಗೆ ದುಷ್ಟಪೂತನೆಯ ಕೊಂದ ಕೃಷ್ಣನಿಗೆ ಕಂಸ ಏನು? ಆವ ಧೈರ್ಯದಿ ನೋಡೆ ಅಸುರಾಂತಕ ಈ ಪರಿಯ ಸೊಬಗ ಆವ ದೇವರಲ್ಲೂ ಕಾಣೆ. ಮತ್ತ್ಯಾಕೆ ಹಾಗಾದರೆ ಮಧುರಾ ನಗರವನ್ನು ತೊರೆದು ನಂದಗೋಕುಲಕ್ಕೆ ಹೋದ? ಕಾರಣ ಇದೆ. ಮಧುರಾ ನಗರದಲ್ಲಿ ಕಂಸನ ಆಡಳಿತದಲ್ಲಿ ನಿತ್ಯ ಗೋಹತ್ಯೆ. ಕಂಸನ ಆಡಳಿತದಲ್ಲಿ ನಿತ್ಯ ಗೋಹತ್ಯೆ. ನಾರದರೊಮ್ಮೆ ಬಂದಾಗ ಅಂದಿದ್ರು ಅವನಿಗೆ, ನೀನು ಕಾಲನೇಮಿ ಅನ್ನೋ ಅಸುರ ಇದ್ದಿ. ಈ ಯಾದವರೆಲ್ಲ ದೇವತೆಗಳೇ ಯಾದವರಾಗಿ ಅವತರಿಸಿ ಬಂದವರು. ಹಾಗಾದರೆ ಅವರ ಮೇಲೆ ಹಾಗೆ ಸಾಧಿಸಬೇಕು. ಅವನ ಪೀಡೆಗೆ ಎಲ್ಲ ಯಾದವರು ಊರು ಬಿಟ್ಟು ಓಡೋದ್ರು. ಇವರನ್ನು ಇಲ್ಲಿಂದ ಓಡಿಸಿದ್ದಾಯಿತು. ಆ ಲೋಕದ ಮೇಲೂ ದಾಳಿ ಮಾಡಬೇಕು, ಅಲ್ಲಿರೋ ದೇವತೆಗಳನ್ನು ಪೀಡಿಸಬೇಕು. ಹೇಗೆ? ಅವರ ಆಹಾರ ಸರಬರಾಜು ಏನಿದೆಯಲ್ಲ ಅದನ್ನು ತುಂಡು ಮಾಡಬೇಕು. ಏನು ದೇವತೆಗಳ ಆಹಾರ? ಆಜ್ಯಂ ಸುರಾಣಾಂ ಆಹಾರ. ಗೋಘೃತ ಏನಿದೆಯಲ್ಲ, ಆಕಳ ತುಪ್ಪ ಏನಿದೆ ಅದು ದೇವತೆಗಳ ಆಹಾರ. ವಿಪ್ರರೇನು ಯಜ್ಞದಲ್ಲಿ ಅದರ ಆಹುತಿಯನ್ನು ನೀಡ್ತಾರೆ, ಅದು ದೇವತೆಗಳ ಆಹಾರ. ಹಾಗಾದರೆ ಆ ದೇವತೆಗಳಿಗೆ ಈ ಆಹಾರ ಸಿಗದಂತೆ ಮಾಡಬೇಕು. ಯಜ್ಞಯಾಗಗಳನ್ನೆಲ್ಲ ಉದ್ಧ್ವಸ್ತಗೊಳಿಸಬೇಕು, ಬ್ರಾಹ್ಮಣರನ್ನೆಲ್ಲ ಹಿಂಸಿಸಬೇಕು. ಗೋವುಗಳು ಇದ್ರೆ ತಾನೇ ಗೋಘೃತದ ಸಮರ್ಪಣೆ ದೇವತೆಗಳಿಗೆ. ಗಾಷ್ಟ ಹನ್ಮೋ ಹವಿರ್ದುಘಾ, ಹವಿಸ್ಸನ್ನು ನೀಡ್ತಾ ಇರುವಂತಹ ಗೋವುಗಳನ್ನು ಕೂಡ ಸಂಹಾರ ಮಾಡಿ. ರಾಜನ ಆಜ್ಞೆ, ಯಥಾ ರಾಜ ತಥಾ ಪ್ರಜಾ. ಅವನ ಹಿಂಬಾಲಕರಾಗಿ ಇದ್ದವರು ಎಲ್ಲ ಅಂತಹವರು. ನಿತ್ಯ ಗೋವಿನ ಹಿಂಸೆ. ಕೃಷ್ಣ ಅಂದ, ಇಂಥ ಊರಲ್ಲಿ ಎಲ್ಲಿ ಗೋಹತ್ಯೆ, ಎಲ್ಲಿ ಶಿಶುಹತ್ಯೆ ನಿರಂತರವಾಗಿ ನಡೀತಾ ಇದೆ, ಅಂತಹ ಊರಲ್ಲಿ ನಾನು ಕ್ಷಣಕಾಲ ಇರೋಲ್ಲ. ಇಂತಹ ಒಂದು ಸಂದೇಶವನ್ನು ಜಗತ್ತಿಗೆ ಕೊಡಬೇಕಿತ್ತು. ಅದಕ್ಕೋಸ್ಕರ ಮಧುರಾನಗರದಲ್ಲಿ ಅವತರಿಸಿ ಮರುಕ್ಷಣವೇ ಆ ಊರನ್ನು ತೊರೆದ. ಆ ಮೂಲಕ ಜಗತ್ತಿಗೊಂದು ಸಂದೇಶ. ಎಲ್ಲಿ ಗೋಹತ್ಯೆ ನಡೀತಾ ಇರುತ್ತೆ, ಎಲ್ಲಿ ಶಿಶುಹತ್ಯೆ ನಡೆಯುತ್ತೆ, ಅಲ್ಲಿ ನಾ ಇರಲ್ಲ. ಅವನು ಭಗವಂತ, ಅವನದು ಅವತಾರ. ನಮ್ಮ ನಿಮ್ಮಂತೆ ಅನಿವಾರ್ಯವಾದ ಹುಟ್ಟು ಅಲ್ಲ. ಎಲ್ಲಿ ಬಯಸಿದರೆ ಭಗವಂತ ಅಲ್ಲಿ ಅವತರಿಸಬಹುದು. ಯಾವ ರೂಪದಿಂದ ಬಯಸಿದರೆ ಆ ರೂಪದಿಂದ ಭಗವಂತ ಅವತರಿಸಬಹುದು. ಕಂಸನ ರಾಜ್ಯದಲ್ಲಿ ನಾ ಇರಬಾರ್ದು ಇದ್ರೆ ಅಲ್ಲಿ ಅವತರಿಸೋದೇ ಬೇಕಾಗಿರಲಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಅವತರಿಸಿಕೊಂಡಿದ್ದರೆ ಮುಗಿದು ಹೋಗ್ತಿತ್ತು. ಆದರೆ ಹಾಗೆ ಮಾಡಿದ್ದಾದರೆ ಜಗತ್ತಿಗೆ ಈ ಸಂದೇಶವನ್ನು ಕೊಟ್ಟ ಹಾಗೆ ಆಗೋದಿಲ್ಲ. ಜಗತ್ತಿಗೆ ಈ ಸಂದೇಶವನ್ನು ಕೊಟ್ಟ ಹಾಗೆ ಆಗೋದಿಲ್ಲ. ಅದಕ್ಕೋಸ್ಕರ ಮಧುರಾನಗರದಲ್ಲೇ ಅವತರಿಸಬೇಕು. ಅವತರಿಸಿ ಮರುಕ್ಷಣದಲ್ಲಿ ಅದನ್ನು ತೊರೆಯಬೇಕು. ಆ ಮೂಲಕ ಜಗತ್ತಿಗೊಂದು ಸಂದೇಶ. ಎಲ್ಲಿ ಗೋವುಗಳ ಹಿಂಸೆ ನಡೀತಾ ಇರತ್ತೆ ಅಲ್ಲಿ ನಾ ಇರಲ್ಲ. ಮತ್ತು ಎಲ್ಲಿ ಇರ್ತೇನೆ? ಹಾಗಾದರೆ ಕೃಷ್ಣ ಅಲ್ಲಿಂದ ಹೊರಟು ಹೋದದ್ದು ಎಲ್ಲಿಗೆ? ನಂದಗೋಕುಲಕ್ಕೆ ಹೋದ. ಎಲ್ಲಿ ಗೋವುಗಳು ಆನಂದದಿಂದ ಬೆಳೀತಾ ಇರ್ತಾವೆ ಅಲ್ಲಿ ನಾ ಇರ್ತೇನೆ.
ಎಲ್ಲಿ ಗೋವುಗಳ ಪೋಷಣೆ ನಡೆಯುತ್ತೆ, ಗೋವುಗಳು ನೀಡುವಂತಹ ಹಾಲು ಬೆಣ್ಣೆ ಮೊಸರಿನ ಮೂಲಕ ಮಕ್ಕಳ ಪೋಷಣೆ ನಡೆಯುತ್ತಾ ಇರುತ್ತೆ, ಅಲ್ಲಿ ನಾ ಇರ್ತೇನೆ ಅನ್ನೋದನ್ನು, ಆ ಸಂದೇಶವನ್ನು ಜಗತ್ತಿಗೆ ಕೊಡೋದಕ್ಕೋಸ್ಕರ ಎಲ್ಲೋ ಹೋಗೋದರ ಬದಲಾಗಿ ನಂದಗೋಕುಲಕ್ಕೆ ಹೋದ. ಮಧುರಾನಗರವನ್ನು ತೊರೆಯೋದಷ್ಟೇ ಉದ್ದೇಶ ಆಗಿದ್ದಲ್ಲಿ ಬೇಕಾದಲ್ಲಿ ಹೋಗಬಹುದಿತ್ತು. ದೇಶೋ ವಿಶಾಲ, ಎಲ್ಲಿ ಬೇಕಾದಲ್ಲಿ ಹೋಗಬಹುದಿತ್ತು. ಆದರೆ ಎಲ್ಲೋ ಹೋದರೆ ಈ ಸಂದೇಶ ಕೊಟ್ಟ ಹಾಗಾಗೋದಿಲ್ಲ. ಎಲ್ಲಿ ಹೋಗಬೇಕು? ಎಲ್ಲಿ ಗೋವುಗಳಿದ್ದಾವೆ ಅಲ್ಲಿ ನಾವು ಹೋಗಬೇಕು. ಆ ಮೂಲಕ ಜಗತ್ತಿಗೆ ಸಂದೇಶ. ಎಲ್ಲಿ ಗೋ ಹಿಂಸೆ ನಡೀತಾ ಇರುತ್ತೆ ಅಲ್ಲಿ ನಾ ಇರಲ್ಲ, ಎಲ್ಲಿ ಗೋವುಗಳ ಪೋಷಣೆ ನಡೆಯುತ್ತೆ ಅಲ್ಲಿ ನಾ ಇರ್ತೇನೆ. ಈ ಕಾರಣಕ್ಕೆ ಭಗವಂತ ಮಧುರಾನಗರದಲ್ಲಿ ಉಳಿಯದೆ ನಂದಗೋಕುಲಕ್ಕೆ ಹೋದ. ಕೃಷ್ಣ ಸೇರಿಕೊಂಡ ನಂದಗೋಕುಲ ಅದು ಆನಂದ ಗೋಕುಲವಾಗಿ ಮತ್ತೆ ಬೆಳೆಯಿತು. ಸುಮಧ್ವ ವಿಜಯದ ಮಹಾಕಾವ್ಯದಲ್ಲಿ ಪಂಡಿತಾಚಾರ್ಯರು ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತನ್ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಕೃಷ್ಣಾಯ ನಮಃ, ಕೃಷ್ಣನಿಗೆ ನಮಸ್ಕಾರ. ಯಾರು ಕೃಷ್ಣ ಅಂತಂದರೆ ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ. ಯಾರ ರಕ್ಷಣೆ ಇದ್ದುದರಿಂದಾಗಿ ನಂದಗೋಕುಲಕ್ಕೆ ಏನೇ ಆಘಾತಗಳು ಬಂದರೂ ಕೂಡ ಯಾವುದೇ ಹಾನಿಯಾಗಿಲ್ಲ. ಹಾನಿಯಾಗಿಲ್ಲ ದೊಡ್ಡ ಮಾತಲ್ಲ, ಕೂದಲು ಕುಂಕಿಲ್ಲ ಅಂತಂತಾರಲ್ಲ ಹಾಗೆ, ಅದೂ ದೊಡ್ಡ ಮಾತಲ್ಲ. ಇಷ್ಟೆಲ್ಲ ಆಘಾತಗಳು ಬರ್ತಾ ಇದ್ದರೂ ಅದಕ್ಕೆ ವಿರುದ್ಧವಾಗಿ ನಿತ್ಯಂ ಉಲ್ಲಲಾಸ, ಪ್ರತಿನಿತ್ಯ ಇನ್ನಷ್ಟು ಶೋಭಾಯಮಾನವಾಗಿ ಬೆಳಗ್ತಾ ಇದೆ. ಅನಾಕುಲಂ ಗೋಕುಲಂ ಉಲ್ಲಲಾಸ. ಯಾಕೆ? ಯತ್ಪಾಲಿತಂ, ಯಾವ ಭಗವಂತನ ರಕ್ಷಣೆ ಇದ್ದುದರಿಂದಾಗಿ ನಂದಗೋಕುಲಕ್ಕೆ ಏನೇ ಆಘಾತಗಳು ಬಂದರೂ ಕೂಡ ಕಿಂಚಿತ್ತೂ ಹಾನಿಗೊಳಗಾಗದೆ, ಯಾವ ಕಳವಳಕ್ಕೂ ಇಡೆಯಿಲ್ಲದೆ ನಿತ್ಯಂ ಉಲ್ಲಲಾಸ ಪ್ರವರ್ಧಮಾನವಾಗಿ ಬೆಳೀತಾ ಇತ್ತೋ ಅಂಥ ಕೃಷ್ಣನಿಗೆ ನಮಸ್ಕಾರ. ಭಗವಂತ ಕೃಷ್ಣನಾಗಿ ಅವತರಿಸಿ ಮಾಡಿದ ಲೀಲೆಗಳು ಅಪಾರ. ಪಂಡಿತಾಚಾರ್ಯರು ಮಂಗಳಾಚರಣೆಯಲ್ಲಿ ಕೃಷ್ಣನನ್ನು ಸ್ತುತಿಸೋ ಹೊತ್ತಿಗೆ ಆತ ಮಾಡಿದ ಚರಿತೆಗಳನ್ನು ಹೇಳಬೇಕು. ಏನೆಲ್ಲ ಮಾಡಿದ್ದಾನೆ ಅವನ್ನೆಲ್ಲ ಬಿಟ್ಟರು ಗೋವುಗಳನ್ನು ಕಾದ ಅಂತ ಹೇಳಿಕೊಂಡು ಹೇಳಿದ. ಬೇರೆಲ್ಲ ಹೇಳಿಯೂ ಇದನ್ನೊಂದನ್ನು ಹೇಳಿಲ್ಲ ಅಂತಂದರೆ ಅಪೂರ್ಣ ಆಗತ್ತೆ. ಬೇರೆಲ್ಲ ಹೇಳಿಯೂ ಇದನ್ನು ಹೇಳಿಲ್ಲ ಅಂತಂದರೆ ಅಪೂರ್ಣ ಆಗತ್ತೆ. ಇದನ್ನೊಂದನ್ನು ಹೇಳಿದರೆ ಬೇರೆಲ್ಲ ಹೇಳದೆ ಹೋದರೂ ಕೂಡ ಪೂರ್ಣ ಆಗತ್ತೆ. ಹಾಗೆ ಭಾವಿಸಿ ಕೃಷ್ಣ ಸ್ತುತಿಸ್ತಾ ಇದ್ದಾರೆ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತ. ಅಂಥ ಪ್ರಸಂಗ ಏನು ಬಂದಿತ್ತು? ಒಂದಲ್ಲ ಎರಡಲ್ಲ, ಕಂಸ ಕಳುಹಿಸಿದಂತಹ ಅಸುರರು ಒಬ್ಬರಲ್ಲ ಇಬ್ಬರಲ್ಲ. ಬಂದವರೆಲ್ಲ ತಾವು ಯಮನ ಅತಿಥಿಗಳಾಗಿ ಹೋದರೆ ಹೊರತು ನಂದಗೋಕುಲಕ್ಕೆ ಹಾನಿಯನ್ನು ಉಂಟು ಮಾಡೋದು ಅವರಿಂದ ಸಾಧ್ಯ ಆಗಿಲ್ಲ. ಯಾಕೆ? ಯತ್ಪಾಲಿತಂ, ಕೃಷ್ಣನ ರಕ್ಷಣೆ ಇತ್ತು. ಇವರೆಲ್ಲ ಕಂಸನ ಭೃತ್ಯರು, ರಾಕ್ಷಸರು, ಅಸುರರು. ಅವರಿಂದ ಬಂದಂಥ ದಾಳಿ ಅಷ್ಟೇ ಅಲ್ಲ, ಇವರೆಲ್ಲ ಅಸುರರು ಹೋಗಲಿ, ಆ ಕಡೆ ಒಮ್ಮೆ
ದೇವೇಂದ್ರನೇ, ಯಾರು? ದೇವೇಂದ್ರನೇ, ದೇವತೆಗಳ ಒಡೆಯನಾಗಿರುವ ಮೂರ್ಲೋಕದ ಅಧಿಪತಿಯಾಗಿರುವ ದೇವೇಂದ್ರನೇ ನಂದಗೋಕುಲವನ್ನು ಇಲ್ಲ ಅಂತ ಮಾಡಿಬಿಡ್ತೇನೆ ಅಂತ ಬಂದ. ನಂದಗೋಕುಲವನ್ನು ಇಲ್ಲ ಅಂತ ಮಾಡಿಬಿಡ್ತೇನೆ. ಒಂದಲ್ಲ ಎರಡಲ್ಲ, 7 ದಿನಗಳ ಕಾಲ 7 ದಿನಗಳ ಕಾಲ ಮಳೆ ಸುರಿಸಿದ. ಅದು ಮಳೆ ಅಲ್ಲ, ಆ ಭಾಗವತದಲ್ಲಿ ಅದರ ವರ್ಣನೆ ಇದೆ. ಇವತ್ತೇನು ಕ್ಲೌಡ್ ಬರ್ಸ್ಟ್ ಅಂತ ಹೇಳ್ತೀವಲ್ಲ, ಅದು ಇವತ್ತು ನಾವೇನು ಮೇಘ ಸ್ಫೋಟ ಅಂತ ಹೇಳ್ತೀವಲ್ಲ, ಅದು ಒಂದೊಂದು ಕಡೆ ಒಂದು ಕ್ಷಣಕಾಲ ನಡೆದಿರತಕ್ಕಂತಹ ಮೇಘ ಸ್ಫೋಟದಿಂದ ಊರೂರೇ ಕೊಚ್ಚಿ ಹೋದದ್ದನ್ನು ಕಾಣ್ತಾ ಇದ್ದೇವೆ ನಾವು. ಊರೂರೇ ಕೊಚ್ಚಿ ಹೋಗಿದೆ, ಏನು ಇಲ್ಲ, ಅಲ್ಲಿ ಉಳಿದೇ ಇಲ್ಲ. ಇಂತಹದ್ದು ಒಂದು ಅರ್ಧ ಗಂಟೆ ನಡೆದದ್ದಲ್ಲ, 7 ದಿನಗಳ ಕಾಲ ಅಖಂಡವಾಗಿ, 7 ದಿನಗಳ ಕಾಲ ಅಹೋರಾತ್ರಿ ಅಖಂಡವಾಗಿ ನಡೆದಿದೆ ಮೇಘಸ್ಫೋಟ, ಮಳೆ. ಏನು ಹಾನಿಯಾಯಿತು? ಕೃಷ್ಣನ ರಕ್ಷಣೆ ಇರೋವಾಗ ನಂದ ಗೋಕುಲವನ್ನು ಯಾರು ಕೂಡ ಕೂದಲು ಕುಂಗಿಸಲಾರ. ಕೃಷ್ಣ ಹಾಗೆ ನಂದಗೋಕುಲಕ್ಕೆ ರಕ್ಷಣೆಯನ್ನು ನೀಡಿದ್ದಾನೆ. ಸರ್ವಭೂತಗಳಲ್ಲಿ ವಿಶೇಷವಾಗಿ ನಮ್ಮ ಮಾನವ ಲೋಕಕ್ಕೆ ಅನುಕೂಲವಾಗಿರತಕ್ಕಂತಹ ಗೋವುಗಳು, ಅವುಗಳ ಮೇಲೆ ನಮಗೆಷ್ಟು ಜವಾಬ್ದಾರಿ ಇದೆ. ಭಗವಂತ ಆಡಿ ತೋರಿಸಿದ ಮಾತು, ನಡೆದು ತೋರಿಸಿದಂತಹ ವಿಚಾರ, ಭಗವಂತನ ಈ ಎಲ್ಲ ಅವತಾರ ಲೀಲೆಗಳು ಯಾಕೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ವಿಭೋ. ಬರಿದೇ ರಾಕ್ಷಸ ಸಂಹಾರಕ್ಕೋಸ್ಕರ ಭಗವಂತನ ಈ ಅವತಾರ ಅಲ್ಲೇ ಅಲ್ಲ, ಮಾನವರು ಮಾನವರಾಗಿ ಬದುಕಬೇಕು ಹೇಗೆ ಅನ್ನೋದನ್ನು ಮಾನವರಿಗೆ ತೋರಿಸುವುದಕ್ಕೋಸ್ಕರ. ಭಗವಂತ ಹೀಗೆ ತಾನು ಅವತರಿಸಿ ನಮಗೆ ಮಾಡಿಕೊಟ್ಟು ಮೇಲ್ಪಂಕ್ತಿಯಾಗಿ ಆದರ್ಶನಾಗಿದ್ದಾನೆ. ರಾಮನ ಆದರ್ಶವನ್ನು ನಮ್ಮ ಬದುಕಿನಲ್ಲಿ ನಾವು ಕೂಡ ಆಚರಿಸಿದೆವು ಅಂತಂದರೆ ಆವಾಗ ನಾವು ದೇವರಿಗೆ ಹತ್ತಿರ ಆಗ್ತೇವೆ. ಭಗವಂತ ಆದೇಶದ ವಿಚಾರಗಳನ್ನು ನಾವು ಒಪ್ಪಿಕೊಂಡದರಂತೆ ನಡೆದೆವು ಅಂತಂದರೆ ಆವಾಗ ನಾವು ದೇವರಿಗೆ ಹತ್ತಿರ ಆಗ್ತೇವೆ. ಅದೆಲ್ಲ ಸ್ಥೇನ ಏವ ಸಹ, ನೀವೊಬ್ಬ ದೊಡ್ಡ ಕಳ್ಳ, ಭುಂಜತೆ ತೇದು ಅಘಂ ಪಾಪಾಹ, ನೀನೊಬ್ಬ ಪಾಪಿಷ್ಠ ಅಂತ ಹೇಳಿಕೊಂಡು ಭಗವಂತನ ಬಾಗಿಯಿಂದ ಉಗಿಸಿಕೊಂಡ್ರೆ ಮುಂದೆ ರಕ್ಷಣೆಗೆ ಯಾರ ಬಳಿ ಹೋಗಬೇಕು ನಾವು? ರಾಮ ತೋರಿಸಿದ, ಕೃಷ್ಣ ತೋರಿಸಿದ ವಿಚಾರಗಳನ್ನು, ಇಂತಹ ಗುಣಗಳನ್ನು ನಾವು ನಮ್ಮ ಪ್ರಯತ್ನದಿಂದ ಯಥಾಶಕ್ತಿ ಅದನ್ನು ಅನುಸರಿಸೋಣ. ರಾಮ ಕೃಷ್ಣರ ಅನುಗ್ರಹದ ಶ್ರೀರಕ್ಷೆ ಎಲ್ಲರ ಮೇಲೆ ನಿರಂತರ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. 3 ದಿನಗಳ ಕಾಲ ಶ್ರೀಮಠದಲ್ಲಿ ಶ್ರೀಗಳವರು ವಿಶೇಷವಾಗಿರತಕ್ಕಂತಹ ಅಭಿಮಾನದಿಂದ ಚಾತುರ್ಮಾಸ್ಯ ವ್ರತದ ಮೊದಲ 3 ದಿವಸದ ಈ ಪ್ರವಚನ ಕಾರ್ಯ ಅದು ಇಲ್ಲಿ ನಡೆಯಬೇಕು ಅಂತ ಹೇಳಿಕೊಂಡು ಅಭಿಮಾನವನ್ನು ತೋರಿಸಿದ್ದಾರೆ. ಇಲ್ಲಿ ನಿರಂತರವಾಗಿ ಜ್ಞಾನ ಕಾರ್ಯ ನಡೀತಲೇ ಇದೆ. ಅವರ ಮುಂದೆ ನಿಂತು ನಡೆಸ್ತಾ ಇದ್ದಾರೆ. ಅವರ ಆ ಅಭಿಮಾನಕ್ಕೆ ವಿಶೇಷವಾಗಿರತಕ್ಕಂತಹ ಪ್ರತ್ಯಭಿಮಾನವನ್ನು ಸೂಚಿಸ್ತಾ ನೆರೆದಿರುವ ಎಲ್ಲ ಸದ್ಭಕ್ತರಿಗೂ ಭಗವದ್ ಅನುಗ್ರಹವನ್ನು ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಆಪಾದಮೂಲಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗಳವರು 3 ದಿವಸಗಳ ಕಾಲ ಮೊದಲ ಈ ಚಾತುರ್ಮಾಸ್ಯ ವ್ರತ ಕಾಲದಲ್ಲಿ ನಡೆಯತಕ್ಕಂಥ ಉಪನ್ಯಾಸ ಮಾಲೆಯಲ್ಲಿ ಮೊದಲನೆಯದಾಗಿ ಈ ಮಠದಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. 3 ದಿವಸ ಅವರು ಮಾಡಿದ ಉಪನ್ಯಾಸ ಮುಗಿದೋಯ್ತಲ್ಲ ಅಂತ ಶ್ರೋತೃಗಳ ಆ ರೀತಿ ಇದೆ. ಒಂದು ಸಮಾಧಾನ ಅಂತಂದರೆ ಈ ಕಾಲದಲ್ಲಿ ಬೆಂಗಳೂರು ನಗರದಲ್ಲಿ ಅವರು ಎಲ್ಲೇ ರಾಮಾಯಣದ ಉಪನ್ಯಾಸ ನಡೆಸಿದ್ರು ಕೂಡ ನೀವೆಲ್ಲ ಮನೆಯಲ್ಲೇ ಕೂತ್ಕೊಂಡು ಕೇಳ್ತೀರಿ. ಆನ್ಲೈನ್ ಮುಖಾಂತರವಾಗಿ ಆ ಉಪನ್ಯಾಸ ಬಿತ್ತರವಾಗ್ತಾಯಿದೆ. ಶ್ರೀಮದ್ ರಾಮಾಯಣ ಅದು ಶಾಸ್ತ್ರ. ಅದು ಆಚಾರ್ಯರು ಶಾಸ್ತ್ರ ಅಂದರೆ ಯಾವುದು ಅಂತ ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡ್ತಾರೆ, ಪ್ರಮಾಣ ವಚನಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಒಂದಿದು ಋಗ್ಯಜಸ್ಸಾಮಾಥರ್ವಾಶ್ಚ ಭಾರತಂ ಪಂಚರಾತ್ರಕಂ ಮೂಲರಾಮಾಯಣಂಚೇತಿ ಶಾಸ್ತ್ರಮಿತ್ಯಭಿಧೀಯತೆ. 4 ವೇದಗಳು, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಇದು ಶಾಸ್ತ್ರ, ಮೂಲ ಶಾಸ್ತ್ರ. ಇದನ್ನು ಆಧಾರವಾಗಿಟ್ಕೊಂಡೇ ಉಳಿದೆಲ್ಲ ಶಾಸ್ತ್ರದ ವಿಸ್ತಾರವನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಆಚಾರ್ಯರು ಹೇಳಿದ ರಾಮಾಯಣ ಮೂಲ ರಾಮಾಯಣ ಅಂತ. ಹಯಗ್ರೀವ ದೇವರ ಮುಖದಿಂದ ಬಂದಂಥ ರಾಮಾಯಣ. ವಾಲ್ಮೀಕಿ ರಾಮಾಯಣ ನಮಗೆ ಪ್ರಸಿದ್ಧವಾದದ್ದು. ವಾಲ್ಮೀಕಿ ರಾಮಾಯಣದಲ್ಲಿ ಒಟ್ಟು 24,000 ಶ್ಲೋಕಗಳಿದೆ ಅಂತ ನಾವು ಕೇಳ್ತೇವೆ. ಆಚಾರ್ಯರು ಹೇಳುವ ಮೂಲ ರಾಮಾಯಣ ಶತಕೋಟಿ ಪ್ರವಿಸ್ತರಂ, 100 ಕೋಟಿ ಅಷ್ಟು ಶ್ಲೋಕಗಳು, ಅಷ್ಟು ಗ್ರಂಥ ಶ್ಲೋಕ, ಅಷ್ಟು ವಿಸ್ತಾರವಾಗಿದೆ. ಆಚಾರ್ಯರ ಕಾಲದಲ್ಲಿ ಮೂಲ ರಾಮಾಯಣ ಉಪಲಬ್ಧವಾಗಿತ್ತು. ಆಚಾರ್ಯರು ಅದನ್ನು ಅನುಸರಿಸಿಯೇ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣ ಕಥೆಯನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಅಷ್ಟು ಆ ಕಾಲದಲ್ಲಿ ಉಪಲಬ್ಧವಾದ ಮೂಲ ರಾಮಾಯಣ ನಮಗೆ ಈ ಕಾಲದಲ್ಲಿ ಸಿಗೋದಿಲ್ಲ. ಮೂಲ ರಾಮಾಯಣ ನಮಗೆ ಉಪಲಬ್ಧವೇ ಇಲ್ಲ. ಬಹು ಪ್ರಾಚೀನವಾದ ಮೂಲ ರಾಮಾಯಣ ಅಂತಂದರೆ ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ರಾಮಾಯಣದ ಮಹತ್ವವನ್ನು ಒಂದು ಮಾತಿನಲ್ಲಿ ನಾರಾಯಣ ಪಂಡಿತಾಚಾರ್ಯರು, ಸುಮಧ್ವ ವಿಜಯದ ಕರ್ತೃಗಳವರು, ಅವರು ಸಂಗ್ರಹ ರಾಮಾಯಣ ಅಂತ ಒಂದು ಬಹಳ ಸುಂದರವಾದ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅವರು ಹೇಳೋ ಮಾತು, ವಾಲ್ಮೀಕಿ ಗೌಹು ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಂ ಉಪಜೀವಂತಿ ಕವಯಃ ತರ್ಣಕಾಹ ಇವ. ವಾಲ್ಮೀಕಿಗಳ ಗೋವು ಅಂದರೆ 2 ಅರ್ಥ ಇದೆ. ಗೋವು ಅಂತಂದರೆ ಗೊತ್ತಿರೋ ಅರ್ಥ ಎಲ್ರಿಗೂ ಹಸು. ಇನ್ನೊಂದು ಅರ್ಥ ಮಾತು. ವಾಲ್ಮೀಕಿಗಳ ಗೋವು ಮಹೀಧರ ಪದಾಶ್ರಯ. ಅವರ ಹಸು ಒಂದು ಮಹೀಧರ ಅಂದರೆ ಬೆಟ್ಟ, ಅದರ ತಪ್ಪಲಿನಲ್ಲಿ ಬೆಳೆದ ಹುಲ್ಲನ್ನು ಮೇಯ್ತಾ ಅದು ಸಂಚಾರ ಮಾಡ್ತಾ ಇದೆ. ಆ ವಾಲ್ಮೀಕಿಗಳ ಗೋವು ನಮ್ಮನ್ನು ಪುನೀಯಾತ್ ನಮ್ಮನ್ನು ಪವಿತ್ರಗೊಳಿಸಲಿ ಅಂತ. ಯಾಕೆ ಅಂತಂದರೆ ಸ್ವಾಮಿಗಳು ಗೋವಿನ ಮಹಿಮೆಯನ್ನು ವಿಶೇಷವಾಗಿ ಹೇಳಿದರು.
ಯದ್ದುಗ್ಧಂ ಉಪಜೀವಂತಿ ಕವಯಃ. ಆ ವಾಲ್ಮೀಕಿಗಳ ಗೋವಿನ ದುಗ್ಧ ಕ್ಷೀರ ಅದನ್ನು ಉಪಜೀವಿಸಿಕೊಂಡು ಈ ಕವಿಗಳು ಅಂತಂದರೆ ನಮಗೆ ಗೊತ್ತಿರೋ ಅರ್ಥ ಕಾವ್ಯ ರಚನೆ ಮಾಡಿದವರು ಅಂತ. ಕವಿ ಅಂತಂದರೆ ಜ್ಞಾನಿಗಳು ಅಂತೆಲ್ಲ ಅರ್ಥ ಇದೆ. ಅವರು ಕವಯಃ ತರ್ಣಕಾಹ ಇವ. ತರ್ಣಕ ಅಂತಂದು ಆಗ್ತಾನೇ ಹುಟ್ಟಿರತಕ್ಕಂಥ ಕರು, ಅದು ಅದಕ್ಕೆ ಬೇರೆ ಆಹಾರ ಇಲ್ಲ. ಆ ತಾಯಿ ಗೋವು ಕೊಟ್ಟ ಹಾಲು ಅದನ್ನು ಉಪಜೀವಿಸಿಕೊಂಡು ಅದು ಬದುಕತ್ತೆ. ಹಾಗೆ ಎಲ್ಲ ಜ್ಞಾನಿಗಳು ಅಂತ ಯಾತಕ್ಕೆ ಎಲ್ಲ ಕವಿಗಳು ನಮ್ಮ ಕಾವ್ಯ ರಚನೆ ಮಾಡುವ ಈ ಪರಂಪರೆಯಲ್ಲಿ ಆ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು ಆಶ್ರಯಿಸಿಕೊಂಡೇ ಮಹಾಕವಿಗಳು. ಕಾಳಿದಾಸ ರಘುವಂಶ ಬರೆದಿದ್ದಾನೆ. ಭವಭೂತಿ ಅನ್ನೋ ಮಹಾಕವಿ ಉತ್ತರ ರಾಮಚರಿತೆ ಅನ್ನೋ ನಾಟಕವನ್ನು ಬರೆದಿದ್ದಾನೆ. ಇನ್ನೂ ಇಂಥ ಅನೇಕ ಕಾವ್ಯಗಳು ಬಂದಿವೆ. ಅದೆಲ್ಲ ಆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು ಉಪಜೀವಿಸ್ಕೊಂಡು ಬಂದಿದೆ. ವಾಲ್ಮೀಕಿಗಳ ಮಾತು ಅಂತಂದರೆ ವಾಲ್ಮೀಕಿ ರಾಮಾಯಣ. ಅದು ಅಷ್ಟು ರಸಭರಿತವಾದದ್ದು. ಭಗವಂತನ ಶ್ರೀರಾಮಚಂದ್ರನ ಆ ಕಥೆಯನ್ನು, ಅವನ ಮಹಿಮೆಯನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡತಕ್ಕಂಥದ್ದು. ಶ್ರೀಗಳವರು ಇವತ್ತು ಉಪನ್ಯಾಸದಲ್ಲಿ ವಾಲ್ಮೀಕಿ ರಾಮಾಯಣದ ಒಂದು ಶ್ಲೋಕದಲ್ಲಿ ಬರತಕ್ಕಂಥ ದೃಢವ್ರತ ರಾಮನ ಗುಣಗಳನ್ನು ವರ್ಣನೆ ಮಾಡತಕ್ಕಂಥ ಪದಗಳಲ್ಲಿ ದೃಢವ್ರತ, ಸತ್ಯವಾಕ್ ಇಂಥ ಮಾತುಗಳು ಒಂದೊಂದು ಪದ ಎಷ್ಟು ಆ ರಾಮನ ಮಹಿಮೆ. ಇಡೀ ರಾಮನ ಚರಿತ್ರೆಯಲ್ಲಿ ಆ ರಾಮ ಹೇಗೆ ಆ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾನೆ, ಯಾವ ಗುಣಗಳನ್ನು ಸ್ವಾಮಿಗಳು ಅದನ್ನೇ ಪುನಃ ಹೇಳಿದಂತೆ ಮರ್ತ್ಯಾವತಾರಸ್ತು ಇಹ ಮರ್ತ್ಯ ಶಿಕ್ಷಣಂ. ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೋಸ್ಕರವಾಗಿ ಭಗವಂತ ಅವತಾರ ಮಾಡಿ ತಾನು ಮನುಷ್ಯನಂತೆ ಸೀತಾಪಹಾರ ಅಂತ ಆಗಿದೆ ಕಥೆಯಲ್ಲಿ ಬರುತ್ತೆ. ಅದನ್ನು ಸೀತೆಯನ್ನು ಹುಡುಕಿಕೊಂಡು ಅರಣ್ಯದಲ್ಲಿ ಹೋಗಬೇಕಾದ್ರೆ ಹಾ ಸೀತೆ ಅಂತ ರೋದನ ಮಾಡ್ತಾ ಇದ್ದ ರಾಮ ಅಂತ ಆ ರೀತಿ ಕಥೆಗಳು ಬರುತ್ತೆ. ಆದರೆ ಭಗವಂತ ಅವನ ದುಃಖ ಎಲ್ಲಿದೆ? ಸೀತೆ ಮಹಾಲಕ್ಷ್ಮಿ, ರಾಮಚಂದ್ರ ಸಾಕ್ಷಾತ್ ವಿಷ್ಣು. ಲಕ್ಷ್ಮೀ ನಾರಾಯಣರಿಗೆ ವಿಯೋಗವೇ ಇಲ್ಲ. ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಜೊತೆಗಿರತಕ್ಕಂಥವರು. ಆದರೆ ಮನುಷ್ಯರ ಗುಣಗಳು ಹೇಗಿರುತ್ತೆ, ಹೇಗಿರಬೇಕು ಅನ್ನೋದನ್ನು ರಾಮಚಂದ್ರ ತೋರಿಸ್ತಾ ಇದ್ದಾನಷ್ಟೇ ಅಂತ ನಾವು ಕಥೆಯನ್ನು ಕೇಳ್ತೇವೆ. ಅಂಥ ಬಹಳ ಸುಂದರವಾದ ವಾಲ್ಮೀಕಿ ರಾಮಾಯಣದ ಕೆಲವು ಶ್ಲೋಕಗಳ ಅದನ್ನು ತೆಗೆದುಕೊಂಡು ಶ್ರೀಗಳು ಬಹಳ ವಿಸ್ತಾರವಾಗಿ ಸ್ವಲ್ಪ ಕಾಲದಲ್ಲಿ ಅದರ ಮನಮುಟ್ಟುವಂತೆ ಆ ಉಪನ್ಯಾಸವನ್ನು ಮಾಡಿದ್ದಾರೆ. ನಾರಾಯಣ ಪಂಡಿತಾಚಾರ್ಯರು, ನಾನು ಮೂಲ ರಾಮಾಯಣ ಅಂತ ಹೇಳಿದ್ದರಿಂದ ಈ ಮಾತು ಹೇಳ್ತಾ ಇದ್ದೇನೆ. ಸಂಗ್ರಹ ರಾಮಾಯಣವನ್ನು ಬರೆದ ನಾರಾಯಣ ಪಂಡಿತಾಚಾರ್ಯ ಅವರ ತಂದೆ ತ್ರಿವಿಕ್ರಮ ಪಂಡಿತಾಚಾರ್ಯ. ರತ್ನಾಕರೇ ರಮ್ಯೆ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ಅಂತ. ತಮ್ಮ ಗುರುಗಳು ಅಂತ ತಮ್ಮ ತಂದೆಗಳನ್ನು ಅವರನ್ನು ನಿರ್ದೇಶ ಮಾಡಿ ಅವರು ನಮ್ಮ ತಂದೆಗಳು ಮೂಲ ರಾಮಾಯಣ ಅದೊಂದು ಸಾಗರ ಹೇಳಿದ ಶತಕೋಟಿ ವಿಸ್ತಾರ ಅಂಥ ಒಂದು ಮಹಾರಾಮಾಯಣದಲ್ಲಿ ಅವರು ವಿಹಾರ ಮಾಡ್ತಾಯಿದ್ರು. ಮೂಲ ರಾಮಾಯಣ ಅಂತಂದರೆ ಸಾಮಾನ್ಯ ಅಲ್ಲ, ಸೂಕ್ತಿ ರತ್ನಾಕರ. ಸಮುದ್ರ ಅಂದರೆ ರತ್ನಾಕರ, ರತ್ನಗಳಿಗೆ ಆಕರ. ಅಂಥ ಸೂಕ್ತಿಗಳೆಂಬ ರತ್ನಗಳಿಗೆ ಆಕರವಾದ ಮೂಲ ರಾಮಾಯಣ ಮಹಾರ್ಣವ, ಅದರಲ್ಲಿ ವಿಹಾರ ಮಾಡ್ತಕ್ಕಂಥವರು. ಅವರು ನನ್ನ ಈ ಕಾವ್ಯವನ್ನು ನೋಡಿ ಸಂತೋಷ ಪಡಲಿ, ಅನುಗ್ರಹ ಮಾಡಲಿ ಅಂತ ಸಂಗ್ರಹ ರಾಮಾಯಣದ ಕರ್ತರು ಹೇಳ್ತಾರೆ. ಆಚಾರ್ಯರು
ನಾರಾಯಣ ಪಂಡಿತಾಚಾರ್ಯರ ಮೂಲ ರಾಮಾಯಣವ ಈ ಸಂಗ್ರಹ ರಾಮಾಯಣವನ್ನು ನೋಡಿದ್ದಾರೆ. ಒಂದು ದೃಷ್ಟಿಯಲ್ಲಿ ವಿಶ್ವಪತಿ ತೀರ್ಥರು ಶ್ರೀಮದ್ ಆಚಾರ್ಯರ ಅವರ ಸೂಚನೆಯಂತೆ ಸಂಗ್ರಹ ರಾಮಾಯಣ ರಚನೆ ಮಾಡೋದು ಅಂತ ಹೇಳೋದುಂಟು. ಹಾಗೆ ಸಂಗ್ರಹ ರಾಮಾಯಣದ ಕಥೆಯನ್ನು ನಾವು ಮೂಲ ರಾಮಾಯಣ ಸಂಗ್ರಹ ರಾಮಾಯಣ ಎಷ್ಟು ಸುಂದರವಾಗಿದೆ ಅಂತಂದರೆ, ಮೂಲ ರಾಮಾಯಣದ ಕಥೆಯನ್ನು ಒಂದು ಕಡೆ ವ್ಯತ್ಯಾಸ ಬರದಂತೆ ಆಚಾರ್ಯರು ರಾಮಾಯಣವನ್ನು ನೋಡಿದಾಗ ಎಲ್ಲೆಲ್ಲಿ ನಮಗೆ ಭ್ರಾಂತಿ ಬರಬಹುದು. ರಾಮಾಯಣ ಅವನು ಬಹಳ ಅನ್ಯಾಯ ಮಾಡಿದ್ದಾನೆ. ಸೀತೆಯನ್ನು ಕರ್ಕೊಂಡು ಬಂದ, ರಾವಣ ಸಂಹಾರ ಮಾಡಿ ಸೀತೆಯನ್ನು ಪುನಃ ಕರೆತಂದ ನಿಜ. ಅದಕ್ಕೆ ಮುಂಚೆ ನಡೆದ ಘಟನೆ ಉತ್ತರಕಾಂಡದಲ್ಲಿ ಬಂದಿದೆ. ಯಾರೋ ಒಬ್ಬರು ಅಪವಾದವನ್ನು ಹೊರಸಿದರು ಅಂಥೇಳಿ ಸೀತೆಯನ್ನು ಪರಿತ್ಯಾಗ ಮಾಡಿದ. ಸೀತಾ ಪರಿತ್ಯಾಗ ಸೀತೆ ಆವಾಗ ಗರ್ಭಿಣಿ, ಅವಳನ್ನು ಕಾಡಿಗೆ ಕಳಿಸ್ದ. ಇಂಥ ಒಂದು ಕ್ರೌರ್ಯವನ್ನು ರಾಮ ತೋರಿಸಿದ್ದಾನೆ. ಇದೇನು ರಾಮ ಭಗವಂತ ಅಂತಂದರೆ ದಯಾಳು, ತನ್ನ ಪತ್ನಿಯ ಮೇಲೆ ದಯೆ ತೋರಿಸದೇ ಇದ್ದವನನ್ನು ನಾವು ಭಗವಂತ ಅಂತ ಹೇಗೆ ಪರಿಗಣಿಸೋದು? ಇಂಥ ಅನೇಕ ಮಾತುಗಳು. ವಾಲಿವಧೆ ಸಂದರ್ಭದಲ್ಲಿ ರಾಮ ಮರೆಯಲ್ಲಿ ನಿಂತು ವಾಲಿ ಸಂಹಾರ ಮಾಡಿದ್ದಾನೆ. ಹೀಗೆ ನಾನಾ ಸಂದರ್ಭಗಳಲ್ಲಿ ರಾಮನಲ್ಲಿ ದೋಷವನ್ನು ಹುಡುಕತಕ್ಕವರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಉತ್ತರ ಕೊಡತಕ್ಕಂಥ ಒಂದು ದೊಡ್ಡ ಕಾರ್ಯವನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮಾಡಿದ್ದಾರೆ. ಹೀಗೆ ರಾಮಾಯಣ ನಮಗೆ ಇತಿಹಾಸವೂ ಹೌದು, ಶಾಸ್ತ್ರವೂ ಹೌದು. ರಾಮಾಯಣದ ಕಥೆಯನ್ನು ನಾವು ಕೇಳ್ತೇವೆ. ರಾಮಾಯಣದ ಕಥೆ ಬಹಳ ಸುಂದರವಾದ ಕಾವ್ಯ. ಅದು ಎಷ್ಟು ಕೇಳಿದ್ರೂ ಕೂಡ ತೃಪ್ತಿ ಆಗೋದಿಲ್ಲ. ಅದರ ಜೊತೆಗೆ ನಮ್ಮ ಆಚಾರ್ಯರ ಶಾಸ್ತ್ರದ ಸಿದ್ಧಾಂತಗಳನ್ನೆಲ್ಲ ಅದನ್ನು ನಾವು ನೋಡ್ತಾ ಇದ್ದೇವೆ. ಅಂಥ ರಾಮಾಯಣದ ಬಹಳ ಸುಂದರವಾದ ಇತಿಹಾಸ ಅದು. ರಾಮಾಯಣ ನಮ್ಮ ರಾಜಕೀಯ ವ್ಯಕ್ತಿಗಳು ಇವಾಗ ಅದೊಂದು ರಾಮ ಅನ್ನೋ ವ್ಯಕ್ತಿ ವಾಸ್ತವಿಕವಾಗಿ ಇರಲಿಲ್ಲ. ಅವನು ಏನೋ ಒಬ್ಬ ಕವಿ ಕಲ್ಪನೆ, ಅವನು ಮೈಥಾಲಾಜಿಕಲ್ ಕ್ಯಾರೆಕ್ಟರ್ ಅಷ್ಟೇ, ಕವಿ ಕಲ್ಪನೆ ಮಾಡಿದ ಒಂದು ವ್ಯಕ್ತಿ ಹಾಗೆ ಅಂತ ಕೋರ್ಟ್ನಲ್ಲಿ ರಾಜಕೀಯ ವ್ಯಕ್ತಿಗಳು ಅವರೇ ಇಡೀ ದೇಶವನ್ನು ಆಳ್ತಕ್ಕವರು ಅನ್ನೋರು ಹೇಳೋ ಸಂದರ್ಭಗಳನ್ನು ನೋಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ರಾಮಾಯಣ ಅಂದ್ರೇನು, ಹೇಗಿರುತ್ತೆ ಅನ್ನೋದರ ಒಂದು ಸ್ವಲ್ಪ ರಸ ಅದನ್ನು ಅನುಭವಕ್ಕೆ ತಂದು ಕೊಟ್ಟಿದ್ದಾರೆ ಶ್ರೀಗಳವರು ಈ 3 ದಿವಸ ಉಪನ್ಯಾಸದಲ್ಲಿ. ನಮಗೆ ಬಹಳ ಎಲ್ಲರಿಗೂ ಸಂತೋಷ ಅಂತಂದರೆ, ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾ ಕಾರ್ಯದಲ್ಲಿ ಶ್ರೀಗಳವರ ಪಾತ್ರ ಬಹಳ ದೊಡ್ಡದು. ನನ್ನ ವಿದ್ಯಾಗುರುಗಳು, ಅವರಿಗೆ ಆಶ್ರಮ ಮತ್ತು ವಿದ್ಯೆ ಎರಡಕ್ಕೂ ಗುರುಗಳು ಪರಮ ಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಅವರು ಆ ಕಾರ್ಯ ಅವರು ರಾಮನ ಪ್ರತಿಷ್ಠಾ ಕಾಲದಲ್ಲಿ ಇರಲಿಲ್ಲ. ಆದರೆ ಶ್ರೀಪಾದರು ಅವರ ಗುರುಗಳ ಆ ಸ್ಥಾನದಲ್ಲಿ ನಿಂತು ಎಲ್ಲರಿಗೂ ಕೂಡ ಬಹಳ ಸಂತೋಷ ಅಂತಂದರೆ, ನಾವೆಲ್ಲ ನೋಡ್ತಾ ಇದ್ದಿದ್ದು ರಾಮನಿಗೆ ಚಾಮರವನ್ನು ಬೀಸ್ತಾ ನಿಂತಿದ್ದ ಶ್ರೀಗಳವರನ್ನು. ಹಾಗಾಗಿ ಇನ್ಯಾರೂ ನಮಗೆ ಕಾಣಿಸ್ಲಿಲ್ಲ. ಬೇರೆ ರಾಜಕೀಯ ವ್ಯಕ್ತಿಗಳು ಇರಬಹುದು, ರಾಮನ ಪ್ರತಿಷ್ಠೆ ರಾಮನ ಸಾನ್ನಿಧ್ಯ ಅಲ್ಲಿ ಬಂದಿದೆ ಅಂತಂದರೆ ಶ್ರೀಗಳವರು ನಿಂತು ನಡೆದ ಆ ಪ್ರತಿಷ್ಠಾ ಅದು ಪ್ರತಿಷ್ಠೆ ಆದಮೇಲೆ ಸ್ವಾಮಿಗಳು 1 ತಿಂಗಳ ಮೇಲೆ ಅಲ್ಲೇ ಇದ್ದು 48 ದಿವಸ ಅಲ್ಲೇ ಇದ್ದು ಯಾವ ಹೋಮಗಳನ್ನು ಮಾಡಬೇಕಾಗಿದೆ ವಿಶೇಷ ಸನ್ನಿಧಾನಕ್ಕೋಸ್ಕರವಾಗಿ ಅದೆಲ್ಲವನ್ನು ಕೂಡ ಬಹಳ ಪರಿಷ್ಕಾರವಾಗಿ ನಡೆಸಿ ಬಂದವರು. ಆದ್ದರಿಂದ ಆ ನಂತರದಲ್ಲಿ ರಾಮಾಯಣ ಉಪನ್ಯಾಸ ಇಲ್ಲಿ ನಡೀತಾ ಇದೆ ಅನ್ನೋದು ಬೆಂಗಳೂರು ನಗರಕ್ಕೆ ಒಂದು ಕಲ್ಯಾಣ. ಅದು ಕಲ್ಯಾಣ ನಗರಿಗೆ ಕಲ್ಯಾಣ ಆಗತಕ್ಕಂಥದ್ದು ಇಂಥ ಪ್ರವಚನದಿಂದ. ಶ್ರೀಪಾದಂಗಳವರು ಇಲ್ಲಿ ಉಪನ್ಯಾಸ ಮಾಡಿ ಬಹಳ ಸಂತೋಷ. ಶ್ರೋತೃಗಳೆಲ್ಲರೂ ಕೂಡ ಈ ಪ್ರವಚನ ಮುಂದುವರಿಬೇಕಿಲ್ಲ ಅಂತ ಅಪೇಕ್ಷೆ ಪಡ್ತಕ್ಕವರು. ಅದನ್ನು ಮೊದಲೇ ಹೇಳಿದಂತೆ ಸ್ವಾಮಿಗಳು ಈ ನಗರದಲ್ಲೆಲ್ಲೇ ಮಾಡಿದ್ರು ಕೂಡ ನೀವು ಕೇಳ್ತೀರಿ, ಆದ್ದರಿಂದ ಲೋಪ ಏನಾಗೋದಿಲ್ಲ. ಶ್ರೀಗಳವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಬೇಕಾದದ್ದು. ಎಲ್ಲ ನಾನು ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ. ಸ್ಮರಣೆ
ವೇಸ್ಟ್ ಮಾಡಲಿಕ್ಕೆ. ಆದರೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದರಿಗೆ ಟೈಮೇ ಸಾಲಲ್ಲ. ಯಾಕೆಂದರೆ ಕಾಲದ ಪ್ರತಿ ಕ್ಷಣವನ್ನು ಹೇಗೆ ಸದುಪಯೋಗ ಮಾಡಿಕೊಳ್ಳಬೇಕು ಅಂತ ಅವರ ಗುರುಗಳಲ್ಲಿ ಶಿಸ್ತುಬದ್ಧವಾಗಿ ಅದನ್ನು ತಿಳಿದುಕೊಂಡ ಪೂಜ್ಯರು. ಅಂತಹ ಪೂಜ್ಯರು ಅವರ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿಯೂ ಕೂಡ 3 ದಿನಗಳ ಕಾಲ ಮುಗಿಯದ ರಾಮಾಯಣವನ್ನು ಇಲ್ಲಿ ಆರಂಭ ಮಾಡಿದ್ದಾರೆ. ಈ ರಾಮಾಯಣ ಈಗ ಉಪಕ್ರಮ ಮಾತ್ರ ಇಲ್ಲಿ ಆಗಿರ್ತಕ್ಕಂಥದ್ದು. ಇದು ಎಂದೂ ಕೂಡ, ಯಾಕಂದರೆ ಶತಕೋಟಿ ಶ್ಲೋಕಾತ್ಮಕವಾದ ರಾಮಾಯಣ. ಆ ರಾಮಾಯಣದ ಮಹತ್ವ, ಅದರ ಹಿನ್ನೆಲೆ, ಹೇಳಿದವರ ಒಂದು ಇದು ಎಲ್ಲ ನಮ್ಮ ಗುರುಗಳಾದ ಪೂಜ್ಯರಾದ ವಿದ್ಯಾಶ್ರೀ ಶ್ರೀಶತೀರ್ಥರು ಈಗಾಗಲೇ ಹೇಳಿದ್ದಾರೆ. ಹೆಚ್ಚು ಮಾತಾಡಿದ್ರೆ ಹೆಚ್ಚು ಕಾಲ ಹೋಗುತ್ತೆ, ಹೆಚ್ಚು ತಪ್ಪುಗಳು ಈಚೆಗೆ ಬರುತ್ತೆ. ಆ ಭಯದಿಂದ ಪರಮ ಪೂಜ್ಯ ಶ್ರೀಪಾದಂಗಳವರು ಆಗಲೇ ಒಂದು ಮಾತು ಹೇಳಬೇಕು. ಅವರು ರಾಮನ ಪ್ರತಿಷ್ಠೆ ಮಾಡಿ ದಿವ್ಯವಾದ ಸನ್ನಿಧಾನವನ್ನು ತಂದುಕೊಟ್ರು ಅಂತ. ರಾಮ ಯಾರಿಗೂ ಕೊಡೋದ ಚಾನ್ಸ್ ಇವರಿಗೆ ಯಾಕೆ ಕೊಟ್ಟ ಅಂತಂದರೆ, ರಾಮಾಯಣದ ಮೂಲಕ ಎಲ್ಲರ ಮನಸ್ಸಿನ ಒಳಗೆ ರಾಮನ ಪ್ರತಿಷ್ಠೆ ಮಾಡಿದ ಒಂದು ಪೀಠ. ಯಾಕಂದರೆ ರಾಮ ಪೂಜ್ಯದಿಂದ ಬಂದು ಇಡೀ ವಯಸ್ಸಿನ ತನಕ ರಾಮನಿಗಾಗಿ ಹೋರಾಡಿದವರು ಎಲ್ಲರೂ ಆ ಒಂದು ಸ್ಥಾನದಿಂದ ಹೊರಬಂದ ಕಾಲಕ್ಕೆ ರಾಮನನ್ನು ಹಿಡಿದು ಗಟ್ಟಿಯಾಗಿ ಕೂತವರು ಪರಮ ಪೂಜ್ಯ ವಿಶ್ವೇಶತೀರ್ಥರು. ಅದು ಅವರಿಗೆ ಪ್ರತಿಷ್ಠೆ ಮಾಡುವಂಥದ್ದು. ಮತ್ತು ಎಲ್ಲ ಕಡೆ ಅವರು ಉಡುಪಿಯ 2 ವರ್ಷದ ಪರ್ಯಾಯದಲ್ಲಿಯೂ 2 ವರ್ಷಗಳ ಕಾಲ ರಾಮಾಯಣವನ್ನು ಪರಮ ಪೂಜ್ಯ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರು, ವಿಶ್ವ ಪ್ರಸನ್ನ ತೀರ್ಥರು ಅಲ್ಲಿ ಪ್ರವಚನ ಮಾಡಿದರು. ಹೀಗಾಗಿ ಆ ಪ್ರವಚನವನ್ನು ಕಂಡ ರಾಮ, ನನ್ನನ್ನು ಸರಿಯಾಗಿ ತಿಳಿದವರು ಇವರೇ ಪ್ರತಿಷ್ಠೆ ಮಾಡಲಿ ಅಂತ ಭಾರತದ ಒಳಗೆ ಬೇಕಾದಷ್ಟು ರಾಮನ ಭಕ್ತರಾದ ಹಿಂದೂ ಸನ್ಯಾಸಿಗಳಿದ್ದರೂ ಕೂಡ ರಾಮನನ್ನ ಸ್ಪರ್ಶ ಮಾಡಿ ಒಂದು ಸನ್ನಿಧಾನವನ್ನು ತರುವಂತಹ ಒಂದು ಭಾಗ್ಯವನ್ನು ಭಗವಂತ ಇವರು ಕೊಟ್ಟ ಅಂದರೆ ತಪ್ಪಿಲ್ಲ. ಇವರಿಗೆ ಕೊಟ್ಟ ಭಾಗ್ಯದಲ್ಲಿ ನಮಗೆಲ್ಲ ಒಂದು ಪಾಲು, ಅಲ್ಲೊಂದು ಅಂಗರಕ್ಷತೆ ಕಾಣ್ತಲ್ಲಪ್ಪ ಅಂತ. ಅದಕ್ಕಿಂತ ಇನ್ನು ಸೌಭಾಗ್ಯ ಮತ್ತು ಇನ್ನೇನು ಬೇಡ. ಅಂತಹ ಪೂಜ್ಯ ಶ್ರೀಪಾದಂಗಳವರು ಶ್ರೀಮಠಕ್ಕೆ ಆಗಮಿಸಿ 3 ದಿನಗಳ ಕಾಲ ರಾಮಾಯಣದ ಈ ದಿವ್ಯವಾದ ಪ್ರವಚನವನ್ನು ಏರ್ಪಡಿಸಿಕೊಟ್ಟಿದ್ದಾರೆ. ಎಲ್ಲ ಶ್ರೋತೃ ವರ್ಗದ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಭೂವಿಷ್ಠಾಂತೆ ನಮ್ಮ ಕುಟುಂಬಿದೇಮ ಅಂತ ಅವರಿಗೆ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ನಮ್ಮ ವಿದ್ವಾಂಸರಾದ ಪೂಜ್ಯ ಶ್ರೀ ಮಧುಸೂದನಾಚಾರ್ಯರು ಗೌರವ ಕಾಣಿಕೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೇವಾಕರ್ತರಿಂದ ಗುರುಗಳಿಗೆ ಈಗ ಪ್ರಕೃತಿ